Hello guys, welcome back to my YouTube channel. ಯಾರೆಲ್ಲ ಹೊಸಬ್ರಿದ್ದೀರ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ ಅಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡೋ ಟಾಪಿಕ್ಸ್ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ರೀಡಿಂಗ್ ಬೇಕು ಅಂತ. ಡೆಫಿನೆಟ್ಲಿ ಈಚ್ ಅಂಡ್ ಎವ್ರಿ ಕಮೆಂಟ್ಸ್ ನಾನು ಓದ್ತೀನಿ ಅಂಡ್ ಮೋಸ್ಟ್ ಆಫ್ ದ ಕಮೆಂಟ್ಸಿಗೆ ನಾನು ರೆಸ್ಪಾಂಡ್ ಕೂಡ ಮಾಡ್ತೀನಿ, ರೈಟ್? ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ ಅಗೇನ್ ಅಂಡ್ ಇದು ಈ ಒಂದು ಕ್ವೆಶನ್ ಏನ್ರ ಮೇಲೆ ಇವಾಗ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಆಲ್ರೆಡಿ ತಮ್ಮನೇಲಿ ನೋಡಿರ್ತಾರೆ ಏನ್ರ ಬಗ್ಗೆ ಅಂತ. ಬಟ್ ಈ ಒಂದು ಕ್ವೆಶನ್ ಮೇಲೆ ನನಗೆ ಸುಮಾರು ಪರ್ಸನಲ್ ರೀಡಿಂಗ್ ಕ್ವೆಶನ್ಸ್ ಬರ್ತಾ ಇತ್ತು ಈ ಸ್ಪೆಸಿಫಿಕ್ ಕ್ವೆಶನ್ ಮೇಲೆ. ಸೊ ಐ ಥಾಟ್ ಇಷ್ಟೊಂದು ಜನ ಕ್ವೆಶನ್ ಮಾಡ್ತಾ ಇದ್ದಾರೆ, ಒಂದು ಸ್ಪೆಸಿಫಿಕ್ ಕ್ವೆಶನ್ ಇಟ್ಕೊಂಡು ಯಾಕೆ ನಾನೊಂದು ವಿಡಿಯೋ ಮಾಡಬಾರ್ದು ಇದ್ರ ಮೇಲೆ. ಐ ಥಾಟ್ ಓಕೆ, ಸೊ ಅದಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡ್ತಾ ಇರೋದು. ಏನ್ರ ಬಗ್ಗೆನೆ ಮೇನ್ ಆಗಿ ಏನೆಲ್ಲ ನೋಡ್ತೀವಿ ಈ ಒಂದು ರೀಡಿಂಗ್ ಅಲ್ಲಿ, ವೆರಿ ಯೂನಿಕ್ ಆಗಿರುತ್ತೆ ಮೆಸೇಜಸ್ ಡೆಫಿನೆಟ್ಲಿ. ಬಿಕಾಸ್ ಈ ತರ ಒಂದು ಟಾಪಿಕ್ ನಾನು ಯಾವತ್ತೂ ವಿಡಿಯೋ ಮಾಡಿರ್ಲಿಲ್ಲ. ಯಾಕೆ ಈ ಪರ್ಸನ್, ವಾಟ್ ಈಸ್ ದ ರೀಸನ್ ನೀವು ಈ ಪರ್ಸನ್ ನಿಮ್ಮ ಲೈಫ್ ಅಲ್ಲಿ ಮೀಟ್ ಆದ್ರಿ? ಸಮಟೈಮ್ಸ್ ತುಂಬಾ ಜನ, ಸಮಟೈಮ್ಸ್ ಅಂತಲ್ಲ ಮೆನಿ ಟೈಮ್ಸ್ ತುಂಬಾ ಜನಕ್ಕೆ ಕನ್ಫ್ಯೂಷನ್ ಇರುತ್ತೇನೋ. ಮೀಟ್ ಆಗೋದೇನೋ ಆಗಿರ್ತೀರ ಒಂದು ಸ್ಪೆಸಿಫಿಕ್ ಪರ್ಸನ್ ನ, ಅವ್ರು ತುಂಬಾ ಇಷ್ಟ ಆಗಿರ್ತಾರೆ. ಸಮಟೈಮ್ಸ್ ಏನಿರುತ್ತೆ, ಏಜ್ ಡಿಫ್ರೆನ್ಸ್ ಇರುತ್ತೆ, ಅಥವಾ ಕ್ಯಾಸ್ಟ್ ಪ್ರಾಬ್ಲಮ್ ಇರುತ್ತೆ, ಅಥವಾ ಬಿಲೀಫ್ ಸಿಸ್ಟಮ್ ಅಲ್ಲಿ ಡಿಫ್ರೆನ್ಸ್ ಇರುತ್ತೆ. ಬಟ್ ಸ್ಟಿಲ್ ನಿಮಗೆ ಇವ್ರು ಕಂಡ್ರೆ ಇಷ್ಟ ಆಗ್ತಾ ಇರುತ್ತೆ ಅಂಡ್ ಒಂದು ಮ್ಯೂಚುವಲ್ ಬಾಂಡಿಂಗ್ ಇದೆ, ಹಿಂಗೆಲ್ಲ ಫೀಲ್ ಆಗತ್ತೆ. ಸೊ ನಿಮಗೊಂದು ಕ್ಲಾರಿಟಿ ಸಿಗ್ತಾ ಇರಲ್ಲ ಯಾಕೆ ಹಿಂಗ್ ಆಗ್ತಾ ಇದೆ, ವೈ, ವಾಟ್ ಈಸ್ ದ ರೀಸನ್, ನಾನು ಯಾಕೆ ಅಟ್ರಾಕ್ಟ್ ಆಗ್ತಾ ಇದೀನಿ ಈ ಪರ್ಸನ್ ಮೇಲೆ. ಐ ನೋ ನನ್ನ ಇವರ ಮಧ್ಯೆ ಫ್ಯೂಚರ್ ಇಲ್ಲ, ಬಟ್ ಸ್ಟಿಲ್ ನಾನು ಎವ್ರಿ ಡೇ ಇವ್ರನ್ನ ನೆನಪಿಸ್ಕೋತೀನಿ. ಎವ್ರಿ ಟೈಮ್ ನಾನು ಇವ್ರನ್ನ ಮಾತಾಡಿಸಿದಾಗ, ಕನೆಕ್ಟ್ ಆದಾಗ, ಮೀಟ್ ಆದಾಗ ಏನೋ ಒಂದು ಸ್ಪೆಷಲ್ ಫೀಲ್ ಆಗುತ್ತೆ ನನಗೆ ಇವ್ರ ಮೇಲೆ. ದೇರ್ ಇಸ್ ಸಮಥಿಂಗ್ ನನಗೆ ಅರ್ಥ ಆಗ್ತಾ ಇಲ್ಲ. ಸೊ ಈ ತರ ಒಂದಷ್ಟು ಒಂದು ಬಬಲ್ ಒಳಗೆ ಮುಳುಗೋಗ್ಬಿಟ್ಟಿರ್ತೀರ. ನೆಕ್ಸ್ಟ್ ಸ್ಟೆಪ್, ನೆಕ್ಸ್ಟ್ ಆಕ್ಷನ್ ತಗೊಳಕ್ ಆಗ್ದಾನೆ, ಈ ಕನೆಕ್ಷನ್ಗೆ ಒಂದು ಕ್ಲಾರಿಟಿ ಕೊಡಕ್ ಆಗ್ದಾನೆ ಕನ್ಫ್ಯೂಷನ್ ಮುಳುಗೋಗಿರ್ತೀರ. ಸೊ ಆ ತರದವರಿಗೆ ಈ ಒಂದು ವಿಡಿಯೋ. ಸೊ ಎಸ್, ಈ ಒಂದು ವಿಡಿಯೋದಲ್ಲಿ ಪಾರ್ಟ್ ಆಗಿ ನಾವು ಡೀಟೇಲ್ಸ್ ನೋಡ್ಕೊಂಡು ಹೋಗೋಣ. ತುಂಬಾ ಜನ ನನ್ನ ಟ್ಯಾಟೂ ಬಗ್ಗೆ ತುಂಬಾ ಕೇಳಿದ್ರಿ, ಏನು ಟ್ಯಾಟೂ ಯಾವ್ದಿದು ಅಂತ. ಇಟ್ಸ್ ಸ್ವಲ್ಪ ಹಿಂಗ್ ತೋರ್ಸಿದ್ರೆ ಉಲ್ಟಾ ಆಗತ್ತೆ, ಬಟ್ ಎಸ್, ಹಿಂಗ್ ತೋರ್ಸಿದ್ರೆ ಪ್ರಾಬಬ್ಲಿ ಕಾಣಿಸುತ್ತೆ, ಐ ಡೋಂಟ್ ನೋ. ಸೊ ಹಿಂಗ್ ತೋರ್ಸಿದ್ರೆ ಪ್ರಾಬಬ್ಲಿ ಕಾಣಿಸುತ್ತೆ ನಿಮ್ಗೆ. ಓಕೆ, ಇಟ್ಸ್ ಅ ಮ್ಯಾಜಿಷಿಯನ್ ಟ್ಯಾರೋ. ತುಂಬಾ ಜನ ಟ್ಯಾರೋ ಅಲ್ಲಿ ಇಂಟ್ರೆಸ್ಟ್ ಇರೋರಿಗೆ, ಗೊತ್ತಿರೋರಿಗೆ ಈ ಟ್ಯಾಟೂ ಚೆನ್ನಾಗಿ ಗೊತ್ತಿರುತ್ತೆ. ಇಟ್ಸ್ ಅ ಮ್ಯಾಜಿಷಿಯನ್. ಸೊ ಐ ಆಮ್ ಲೈಕ್ ಬಾಂಡ್ ಟ್ಯಾರೋ ಬಗ್ಗೆ ಗೊತ್ತಿರೋರ್ ತರ ಫೀಲ್ ಆಗುತ್ತೆ ಅದನ್ನ ಹಾಕೊಂಡಾಗೆಲ್ಲ, ಅದನ್ನ ನೋಡಿದಾಗೆಲ್ಲ. ಓಕೆ, ಸೊ ತಡ ಮಾಡೋದ್ ಬೇಡ ಗೈಸ್. 2 ಆಪ್ಷನ್ಸ್ ಇರುತ್ತೆ ನಿಮಗೆ. ನಾನು ಇಷ್ಟೊಂದು ಬ್ರೀಫ್ ಆಗಿ ಇಂಟ್ರೊಡಕ್ಷನ್ ನಾನು ಯಾವತ್ತೂ ಕೊಟ್ಟಿರ್ಲಿಲ್ಲ ಅನ್ಸುತ್ತೆ, ಬಟ್ ಎಸ್, ಈ ಒಂದು ರೀಡಿಂಗ್ ಕೊಡ್ಬೇಕನ್ಸ್ತು. ಓಕೆ, ಸೊ 2 ಆಪ್ಷನ್ಸ್ ನಿಮ್ಮ ಕಣ್ಮುಂದೆ ಬರುತ್ತೆ. ಹೋಗೋದಕ್ಕೂ ಮುಂಚೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್, ಡಿಸ್ಕ್ರಿಪ್ಷನ್ ಇರೋ ನಂಬರ್ಗೆ ವಾಟ್ಸ್ಆಪ್ ಮಾಡೋದಾಯ್ತು ಗೈಸ್. ಅಂಡ್ ದಟ್ಸ್ ಇಟ್. ಆಪ್ಷನ್ಸ್ ನೋಡ್ಕೊಂಡು ಬನ್ನಿ. ಐ ಹೋಪ್ ನೀವು ಆಪ್ಷನ್ಸ್ ನೋಡಿದೀರಾ, ರೈಟ್? ಅಂಡ್ ಯಾವ ಒಂದು ಆಪ್ಷನ್ ನಿಮಗೆ ರಿಲೇಟ್ ಆಗುತ್ತೆ, ಅಟ್ರಾಕ್ಟ್ ಆಗತ್ತಲ್ವಾ. ಸೊ ನಾನು ಒಂದು ಸಜೆಷನ್ ಕೊಡೋದಂದ್ರೆ, ಆಪ್ಷನ್ಸ್ ನೋಡಿದಾಗ ತುಂಬಾ ಡೀಪ್ ಆಗಿ ಯೋಚನೆ ಮಾಡೋದಕ್ಕೆ ಹೋಗ್ಬೇಡಿ. ಬಿಕಾಸ್ ಡೆಫಿನೆಟ್ಲಿ ಅದು ರ್ಯಾಂಡಮ್ ಇಮೇಜಸ್ ಆಗಿರುತ್ತೆ ಅಂಡ್ ಡೆಫಿನೆಟ್ಲಿ ಇಟ್ಸ್ ಅ ಜನರಲ್ ರೀಡಿಂಗ್ ಅಲ್ವಾ. ಸೊ ತುಂಬಾ ಯೋಚನೆ ಮಾಡೋದಕ್ಕೆ ಹೋಗ್ಬಿಡಿ. ಆ ಸಿಂಬಲ್ ನನಗೆ ಇವಾಗ ಮ್ಯಾಚ್ ಆಗುತ್ತೆ, ಇದು ನಂಗೆ ಅದಕ್ಕೆ ಮ್ಯಾಚ್ ಆಗುತ್ತೆ, ತುಂಬಾ ಓವರ್ ಥಿಂಕ್ ಮಾಡೋದಕ್ಕೆ ಹೋಗ್ಬಿಡಿ. ರ್ಯಾಂಡಮ್ ಆಗಿ ನೋಡ್ತೀರಾ, ಟಕ್ 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 ಪಿಕ್ ಮಾಡ್ಬಿಡ್ಬೇಕು. ಲೈಕ್ ಇನ್ನೂ ಕನ್ಫ್ಯೂಷನ್ ಹೋಗ್ಬಿಡಿ. ಬಿಕಾಸ್ ಏನಾಗುತ್ತೆ, ರೀಡಿಂಗ್ ನೋಡ್ಬೇಕಾದ್ರೆ ತುಂಬಾ ಸತಿ ಏನಾಗುತ್ತೆ,
ನಾನು ಇನ್ನೊಂದು ಚೂಸ್ ಮಾಡಿದ್ರೆ ನನ್ ಆ ಇಮೇಜ್ ಅಲ್ಲಿ ನನಗೆ ಈ ತರ ಸಿಂಬಲ್ ರಿಲೇಟ್ ಆಗ್ತಾ ಇತ್ತು, ನಾನು ಯಾಕೆ ಅದನ್ನ ಚೂಸ್ ಮಾಡಲಿಲ್ಲ. ಇದೇ ಒಂದಷ್ಟು ಕನ್ಫ್ಯೂಷನ್ ಅಲ್ಲಿ ಮುಳುಗೋಗ್ಬಿಡ್ತೀರಾ ನೀವು. ರೀಡಿಂಗ್ ನೋಡ್ಬೇಕಾದ್ರೂ ನಿಮಗೆ ಅನಿಸ್ತಾ ಇರುತ್ತೆ ನಂದು ಈ ಆಪ್ಷನ್ ಅಲ್ವೇನೋ. ಮೇ ಬಿ ತುಂಬಾ ಜನ ಈ ಒಂದು ಡಿಸಿಷನ್ ಮೇಕಿಂಗ್ ಅಲ್ಲಿ ತುಂಬಾ ಜನಕ್ಕೆ ಪ್ರಾಬ್ಲಮ್ ಇರುತ್ತೆ. ಇವನ್ ನನಗೂ ಪ್ರಾಬ್ಲಮ್ ಇತ್ತು. ನಾನು ಈ ತರ ತಪ್ಪುಗಳಂತ ಹೇಳಲ್ಲ, ಈ ತರ ಕನ್ಫ್ಯೂಷನ್ಸ್ ಗಳು ಮಾಡ್ತಾ ಇದ್ದೆ. ಅಂದ್ರೆ ನಾನು ಮುಂಚೆ ನಾನು ತುಂಬಾ ಟ್ಯಾರೋ ರೀಡಿಂಗ್ಸ್ ನೋಡ್ತಾ ಇದ್ದೆ. ಎಸ್ಪೆಷಲಿ ನಾನು ಕಾಲೇಜ್ ಡೇಸ್ ಅಲ್ಲಿ ಹೋಗ್ಬೇಕಾದ್ರೆ ನನಗೆ ಯಾವಾಗ ಗೈಡೆನ್ಸ್ ಬೇಕಾಗಿತ್ತು, ನಾನು ಡೈರೆಕ್ಟ್ ಆಗಿ ಒಂದು ಪರ್ಸನ್ ಅಪ್ರೋಚ್ ಮಾಡ್ತಾ ಇರ್ಲಿಲ್ಲ, ಅಥವಾ ನನ್ಕಿಂತ ದೊಡ್ಡವರು ಆ ತರ ಅಪ್ರೋಚ್ ಮಾಡ್ತಾ ಇರ್ಲಿಲ್ಲ. ನಾನು ಈ ತರ ಟ್ಯಾರೋ ರೀಡಿಂಗ್ಸ್ ಅಲ್ಲಿ ನನ್ನ ಗೈಡೆನ್ಸ್ ನಾನು ಪಡ್ಕೊಂತ ಇದ್ದೆ. ಏನೇ ವಿಚಾರ ಆಗಿರ್ಬೋದು, ಅದು ನಾಟ್ ಜಸ್ಟ್ ಲವ್ ಲೈಫ್ ಅಂತ ಅಲ್ಲ, ಜನರಲ್ ಆಗಿ ಬರೋ ರೀಡಿಂಗ್ಸ್ ನನಗೆ ಅದು ಸಖತ್ ರಿಲೇಟ್ ಆಗುತ್ತೆ. ಇವಾಗ್ಲೂ ಕೂಡ ತುಂಬಾ ಕ್ವೆಶನ್ಸಿಗೆ ನನಗೆ ಕ್ಲಾರಿಟಿ ಸಿಗುತ್ತೆ ಇವಾಗ್ಲೂ ಕೂಡ. ಸೊ ಇವಾಗ್ಲೂ ಇವನ್ ದೋ ಐ ಆಮ್ 26 ಅನ್ಸುತ್ತೆ, ಯಾ ನಾವು ಆಲ್ಮೋಸ್ಟ್ 27, ಯಾ ಇವಾಗ್ಲೂ ಕೂಡ ನಾನು ನನ್ನ ಏನೇ ಫ್ಯೂಚರ್ ಡಿಸಿಷನ್ಸ್ಗೆ ನಾನು ಆ ಒಂದು ರೀಡಿಂಗ್ ನ ನೋಡ್ತೀನಿ, ರಿಲೇಟ್ ಮಾಡ್ಕೊಂತೀನಿ, ತುಂಬಾ ಹೆಲ್ಪ್ ಮಾಡುತ್ತೆ ಇವಾಗ್ಲೂ ಕೂಡ. ಇಟ್ಸ್ ನಾಟ್ ಜೋಕ್ ಗೈಸ್, ತುಂಬಾ ಹೆಲ್ಪ್ ಮಾಡುತ್ತೆ. ಅಂಡ್ ತುಂಬಾ ಸತಿ ನಾನು ತುಂಬಾ ಓವರ್ ಥಿಂಕ್ ಮಾಡ್ಬೇಕಾದ್ರೆ, ತುಂಬಾ ಡಿಪ್ರೆಷನ್, ನಾನು ಒಬ್ಳೇ ಇರ್ಬೇಕಾದ್ರೆ. ಅಂಡ್ ಒನ್ ಥಿಂಗ್ ನನ್ನ ಬಗ್ಗೆ ಹೇಳ್ಬೇಕಂದ್ರೆ, ನಂಗೆ ಒಬ್ಳೇ ಇರೋದಂದ್ರೆ ತುಂಬಾನೇ ಕಷ್ಟ. ಐ ಮೀನ್ 1 ಗಂಟೆ 2 ಗಂಟೆ ಮ್ಯಾಕ್ಸ್ ಅಂದ್ರೆ 8 ಗಂಟೆ ಇರ್ತೀನಿ. ಬಟ್ ಅದಕ್ಕಿಂತ ಜಾಸ್ತಿ ನೀವು ಒಬ್ಳೇ ಇರೋದಕ್ಕಾಗಲ್ಲ, ತುಂಬಾ ಕಷ್ಟ ಆಗುತ್ತೆ. ಅಂಡ್ ಜನರನ್ನ ಮೀಟ್ ಮಾಡ್ತಾನೆ ಇರ್ಬೇಕಂದ್ರೆ ನನಗೆ ಸೋಷಲೈಸ್ ಆಗ್ಲೇಬೇಕು. ಬಿಕಾಸ್ ಐ ಹೇಟ್ ಮೈ ಮೈಂಡ್ ಸಮಟೈಮ್ಸ್ ಅಂತ ಅಲ್ಲ, ಮೋಸ್ಟ್ ಆಫ್ ದ ಟೈಮ್ ನನಗೆ ನನ್ನ ಒಂದು ಮೈಂಡ್, ಬಿಕಾಸ್ ಏನೋ ನೆಗೆಟಿವ್ ಯೋಚನೆ ಮಾಡುತ್ತೆ ಅಂತ ಅಲ್ಲ. ಸೊ ಯೋಚನೆ ಮಾಡ್ತಾ ನಾನು ಸ್ವಲ್ಪ ನೆಗೆಟಿವ್ ಥಾಟ್ಸ್ ಒಳಗೆ ಮುಳುಗೋಗ್ಬಿಡ್ತೀನಿ ಸಮಟೈಮ್ಸ್. ಇದಾಗತ್ತೆ, ಸುಳ್ಳು ಅಂತ ಅಲ್ಲ, ಡೆಫಿನೆಟ್ಲಿ ಆಗತ್ತೆ. ಸೊ ನನ್ನ ಒಂದು ಮೂನ್ ವೃಶ್ಚಿಕ ರಾಶಿ, ಇಟ್ಸ್ ಬಿಟ್ ಡಿಫಿಕಲ್ಟ್ ಪ್ಲೇಸ್ಮೆಂಟ್ ಮೂನ್ಗೆ. ಆಸ್ಟ್ರಾಲಜಿ ಯಾರಿಗೆ ಗೊತ್ತಿದೆ, ಸೊ ನಿಮಗೆ ಚೆನ್ನಾಗಿ ಗೊತ್ತಿದೆ ನಾನು ಯಾಕಿನ್ನ ಹೇಳ್ತಾ ಇದ್ದೀನಿ. ಸೊ ಮೂನ್ಗೆ ಸ್ಕಾರ್ಪಿಯೋ ವೃಶ್ಚಿಕ ರಾಶಿ, ಅ ಬಿಟ್ ಡಿಫಿಕಲ್ಟ್ ಪ್ಲೇಸ್ಮೆಂಟ್. ಅಂಡ್ ಓ ಗಾಡ್, ನಾನು ಇದೊಂದು ಸೀರಿಯಸ್ಸೇ ಮಾಡ್ಬೋದು ಯಾವಾಗ ನನ್ನ ಬಗ್ಗೆ ಹೇಳ್ಕೊಂಡು ಹೋಗ್ತೀನಿ. ಅಂಡ್ ಯಾವಾಗ ನನ್ನ ಆಸ್ಟ್ರಾಲಜಿ ಒಳಗೆ ಇನ್ವಾಲ್ವ್ ಆಗ್ತೀನಲ್ವಾ, ನನ್ನ ಬಾಯಿ ವಟ ಅನ್ನೋದು ನಿಲ್ಲದೆ ಇಲ್ಲ, ನಾನು ಹೇಳ್ಕೊಂತಾನೆ ಹೋಗ್ತೀನಿ. ಬಿಕಾಸ್ ಐ ಲವ್ ಆಸ್ಟ್ರಾಲಜಿ, ಐ ಲವ್ ರೀಡಿಂಗ್ ಎವ್ರಿ ಡೇ. ಅಂಡ್ ರೀಸೆಂಟ್ ಆಗಿ ನಾನು ನೆಪ್ಚ್ಯೂನ್, ಯುರೇನಸ್, ಪ್ಲೂಟೋ ಬಗ್ಗೆನೂ ಕೂಡ ಕಲಿತಾ ಇದ್ದೀನಿ, ನಂದೇ ರಿಸರ್ಚ್ ಮಾಡ್ತಾ ಇದ್ದೀನಿ. ಐ ಜಸ್ಟ್ ಲವ್. ತುಂಬಾ ವಿಚಾರಗಳು ರಿಲೇಟ್ ಆಗುತ್ತೆ, ಮೋಸ್ಟ್ 99.99% ರಿಲೇಟ್ ಆಗುತ್ತೆ. ಸೊ ಐ ವುಡ್ ಲವ್ ಟು ಶೇರ್ ದಟ್ ನಾಲೆಜ್. ಯಾಕೆ ಯಾರೆಲ್ಲ ವೃಶ್ಚಿಕ ರಾಶಿಯವರು ಇದ್ದೀರಾ, ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ನನಗೆ ಯಾಕೆ ಹಿಂಗಾಗತ್ತೆ, ನಾನು ಎಲ್ಲದಕ್ಕೂ ಆನ್ಸರ್ಸ್ ಕೊಡ್ತೀನಿ. ಓಕೆ, ಬಿಕಾಸ್ ನಾನು ಐ ಆಮ್ ಅ ವೃಶ್ಚಿಕ ರಾಶಿ ಪರ್ಸನ್ ಅಲ್ವಾ. ಸೊ ನಾನು ತುಂಬಾ ರಿಲೇಟ್ ಆಗ್ತೀನಿ ನಿಮಗೆ. ಅಂಡ್ ಒನ್ ಮೋರ್ ರಾಶಿ ನಾನು ರಿಲೇಟ್ ಆಗ್ತೀನಿ, ಧನಸ್ಸು ರಾಶಿಗೆ ರಿಲೇಟ್ ಆಗ್ತೀನಿ, ಸಿಂಹ ರಾಶಿಗೆ ರಿಲೇಟ್ ಆಗ್ತೀನಿ. ಬಿಕಾಸ್ ವೆನ್ ಇಟ್ ಕಮ್ಸ್ ಟು ಕರಿಯರ್, ಲೈಫ್ ಪಾರ್ಟ್ನರ್, ಇನ್ ಎವ್ರಿ ವೇ ನನ್ನ ಲಿಯೋ ರಾಶಿಲಿ ತುಂಬಾ ಪ್ಲಾನೆಟ್ಸ್ಗಳು ತುಂಬ ಹೋಗ್ಬಿಟ್ಟಿದ್ದಾವೆ. ಸೊ ಸಮ್ವೇ ನಾನು ಆ ಥರ ಕ್ವಾಲಿಟೀಸ್ನ ಎಕ್ಸ್ಪೆಕ್ಟ್ ಮಾಡ್ತೀನಿ, ಆ ಥರ ಎನ್ವಿರಾನ್ಮೆಂಟ್ನ ಎಕ್ಸ್ಪೆಕ್ಟ್ ಮಾಡ್ತೀನಿ. ಬಟ್ ವೆನ್ ಇಟ್ ಕಮ್ಸ್ ಟು ನನ್ನ ಮೈಂಡ್, ಐ ಆಮ್ ಅ ಸ್ಕಾರ್ಪಿಯೋ ಅಲ್ವಾ. ಸೊ ನನ್ನ ಇದ್ರ ಬಗ್ಗೆ ಹೇಳ್ತಾ ಹೋದ್ರೆ ಒಂದು ಐ ಕ್ಯಾನ್ ಟಾಕ್ ಹೋಲ್ ಡೇ, ನಾನು ಮಾತಾಡ್ಬೋದು. ಎಸ್ಪೆಷಲಿ ಆಸ್ಟ್ರಾಲಜಿ ರಿಲೇಟೆಡ್ ಆಗಿ ನಿಮ್ಮ ಪ್ಲೇಸ್ಮೆಂಟ್ಸು ಹಿಂಗೆಲ್ಲ ನಾನು ಡಿಸ್ಕಸ್ ಮಾಡಬೇಕು ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ. ಸೊ ಗೈಸ್, 1, 2, 3 ಕಮೆಂಟ್ಸ್ ಬಂದರೆ ಡೆಫಿನೆಟ್ಲಿ ಮಾಡೋಕ್ಕಾಗಲ್ಲ. ಡೆಫಿನೆಟ್ಲಿ ಒಂದು ಹ್ಯೂಜ್ ಅಮೌಂಟ್ ಆಫ್ ಕಮೆಂಟ್ಸ್ ಬಂದರೆ ಮಾತ್ರ ನಾನು ಅದ್ರ ಮೇಲೆ ವಿಡಿಯೋ ಮಾಡೋಕ್ಕಾಗತ್ತೆ ಅಲ್ವಾ. ಸೊ ಐ ಹ್ಯಾವ್ ಟು ಕನ್ಸಿಡರ್ ಎವ್ರಿ ಒನ್ ಅಂತ ಅಷ್ಟೇ. ತುಂಬಾನೇ ಮಾತಾಡ್ಬಿಟ್ಟೆ ಅನ್ಸ್ತಾ ಇದೆ. ಬಟ್ ಸ್ಟಾರ್ಟ್ ಮಾಡೋಣ ವಿಡಿಯೋನ. ಸೊ ಗ್ರೂಪ್ 1 ಯಾರೆಲ್ಲ ಫಸ್ಟ್ ಗ್ರೂಪ್ ನ ಚೂಸ್ ಮಾಡಿದ್ರಿ, ಫಸ್ಟ್ ಇಮೇಜ್ ನ ಚೂಸ್ ಮಾಡಿದ್ರಿ, ಎಸ್ ಗೈಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಓಕೆ, ಲೆಟ್ ಸಿ ಏನ್ ಮೆಸೇಜ್ ಇದೆ ನಿಮಗೆ, ಯಾಕೆ ಈ ಪರ್ಸನ್ ನಿಮ್ ಲೈಫಲ್ಲಿ ಬಂದ್ರು, ವಾಟ್ ಈಸ್ ದ ರೀಸನ್ ನೀವು ಇವ್ರನ್ನ ಮೀಟ್ ಆಗಿದ್ರಿ,
ಯಾಕೆ ಅವಾಗವಾಗ ನಿಮಗೆ ಅವ್ರು ನೆನಪಾಗ್ತಾನೆ ಇರ್ತಾರೆ, ಯಾಕೆ ನಿಮಗೆ ಎವ್ರಿ ಡೇ ನೆನಪಾಗ್ತಾರೆ? ಯುನೋ ಸಮ್ಟೈಮ್ಸ್ ತುಂಬಾ ಕಾಂಪ್ಲಿಕೇಶನ್ ಆಗಿದೆ ಕನೆಕ್ಷನ್, ಬಟ್ ಸ್ಟಿಲ್ ನೀವು ಅದನ್ನ ಚೂಸ್ ಮಾಡ್ತಾ ಇದ್ದೀರಾ, ಯಾಕೆ? ಒಬ್ಬೊಬ್ಬರಿಗೆ ತುಂಬಾ ಜನ ಗೊತ್ತಿದೆ ನೀವು ಚೂಸ್ ಮಾಡಿದ್ರೆ ನನ್ನ ಲೈಫ್ ಇನ್ನೂ ಡಿಫಿಕಲ್ಟ್ ಆಗಬಹುದು ಅಂತ, ಬಟ್ ಸ್ಟಿಲ್ ನೀವು ಚೂಸ್ ಮಾಡ್ತಾ ಇದ್ದೀರಾ, ಯಾಕೆ? ಲೆಟ್ಸ್ ಸಿ. ಓಕೆ, ಫಾರ್ ಗ್ರೂಪ್ 1 ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ನಿಮಗೆ ಇಷ್ಟ ಆಗಿ ಅದನ್ನ ಲೈಫಲ್ಲಿ ಕ್ಲೈಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರಾಯ್ತು. ಸೊ ಗ್ರೂಪ್ 1, ಲೆಟ್ಸ್ ಸಿ. ದೇರ್ ಈಸ್ ಚಾರಿಯಟ್ ಬಂದಿದೆ. ಚಾರಿಯಟ್ ಕ್ಲಾರಿಫಿಕೇಶನ್ ಅಂದ್ರೆ ದಿಸ್ ಇಸ್ ದ ಕರೆಂಟ್ ಸಿಚುವೇಶನ್ ನಿಮ್ಮಿಬ್ರು ಮಧ್ಯ, ಅಂಡ್ ವಾಟ್ ಈಸ್ ದ ರೀಸನ್ ಯು ಮೆಟ್ ದಿಸ್ ಪರ್ಸನ್ ಅನ್ನೋದಕ್ಕೆ ನೋಡೋಣ. ಇವಾಗ ಎರಡೆರಡು ಬರ್ತದೆ, ನಾನು ಎರಡು ತಗೊಳಲ್ಲ. ವಾಟ್ ಈಸ್ ದ ರೀಸನ್ ನೀವು ಈ ಪರ್ಸನ್ ಮೀಟ್ ಆಗೋದಕ್ಕೆ? ವಾಟ್ಸ್ ದ ರೀಸನ್? ದೇರ್ ಈಸ್ ಪೇಜ್ ಆಫ್ ವಾಂಡ್ಸ್. ನಿಮ್ಮಿಬ್ರು ಮಧ್ಯೆ ಒಂದು ಪೊಟೆನ್ಶಿಯಲ್ ಫ್ಯೂಚರ್ ಇದೆಯಾ, ಅಥವಾ ನೀವಿಬ್ರು ಕಾಂಟ್ಯಾಕ್ಟ್ ಅಲ್ಲಿ ಇಲ್ದೇನೆ ಇರ್ಬೋದು ಇವಾಗ, ವಾಟ್ ಎವರ್. ಲೆಟ್ಸ್ ಸಿ. ಮತ್ತೆ ನೀವು ಮೀಟ್ ಆಗ್ತೀರಾ, ಮತ್ತೆ ಈ ಒಂದು ಕನೆಕ್ಷನ್ಗೆ ಒಂದು ಸ್ಟ್ರಾಂಗ್ ಫ್ಯೂಚರ್ ಇದೆಯಾ? ಲೆಟ್ಸ್ ಸಿ. 7 of Wands. Okay. Group 1, let's see one by one. Okay, Group 1, interesting 3 cards ಬಂದಿದೆ ಇಲ್ಲಿ. ಈವನ್ ದೋ ನಾನು ಈ ಒಂದು ಇಮೇಜ್ ಜಸ್ಟ್ ನೋಡ್ಕೊತಾ ಇದ್ರೆ ಎವ್ರಿ ಟೈಮ್ ನನಗೆ ಟ್ರೆಡಿಷನಲ್ ಡೆಕ್ ನೆನಪಾಗತ್ತೆ, ಟ್ರೆಡಿಷನಲ್ ಡೆಕ್ ಇಮೇಜಸ್ ನೆನಪಾಗತ್ತೆ ಅಂತಾನೆ ಹೇಳ್ಬೋದು. ಸೊ ಲೆಟ್ ಮಿ ಟೆಲ್ ಯು, ಫಸ್ಟ್ ಕರೆಂಟ್ ಸಿಚುವೇಶನ್, ವಾಟ್ಸ್ ಗೋಯಿಂಗ್ ಆನ್ ನಿಮ್ಮಿಬ್ರು ಮಧ್ಯ ಅಂತ ಬಂದಾಗ, ದೇರ್ ಈಸ್ ಚಾರಿಯಟ್. ಅಂದ್ರೆ ಚಾರಿಯಟ್ ಮೇನ್ ಆಗಿ ಒಂದು ಮೂಮೆಂಟ್ ಬಗ್ಗೆ ಹೇಳುತ್ತೆ, ಚಾರಿಯಟ್ ಮೇನ್ ಆಗಿ ಒಂದು ಆಂಬಿಷನ್ ಬಗ್ಗೆ ಹೇಳುತ್ತೆ, ಚಾರಿಯಟ್ ಮೇನ್ ಆಗಿ ನೀವು ಇವಾಗ ಯಾವ ಒಂದು ಫೇಸ್ ಅಲ್ಲಿ ಇದ್ದೀರಾ ಅಂದ್ರೆ ನಿಮ್ಮ ಲೈಫ್ ಕಂಟ್ರೋಲ್ನ ನೀವು ತಗೊಳ್ಳೋ, ಅಂದ್ರೆ ಕಂಪ್ಲೀಟ್ ಆಗಿ ತಗೊಳ್ಳೋಣ ಆ ತರ ಒಂದು ಫೇಸ್ ಅಲ್ಲಿ ಇದ್ದೀರಾ ನೀವು ಅಂತಾನೆ ನೋಡ್ಬೋದು. ಒಂದಷ್ಟು ಗೋಲ್ ಇಟ್ಕೊಂಡಿದ್ದೀರಾ ಲೈಫಲ್ಲಿ, ಇದನ್ನ ನಾನು ರೀಚ್ ಮಾಡಲೇಬೇಕು, ಒಂದಷ್ಟು ಟಾರ್ಗೆಟ್ ಇಟ್ಕೊಂಡಿದ್ದೀರಾ ಲೈಫಲ್ಲಿ, ಈ ಒಂದು ಟಾರ್ಗೆಟ್ನ ನಾನು ರೀಚ್ ಮಾಡಲೇಬೇಕು, ಆ ಒಂದು ಫೇಸ್ ಅಲ್ಲಿ ಇದ್ದೀರಾ. ಮೇ ಬಿ ನೀವಾಗಿರ್ಬೋದು, ನಿಮ್ಮ ಪರ್ಸನ್ ಆಗಿರ್ಬೋದು, ಆ ಒಂದು ಫೇಸ್ ಅಲ್ಲಿ ಇದ್ದೀರಾ. ಅಂದ್ರೆ ಇವಾಗ ಇಬ್ರದು ಒಂದು ಗೋಲ್ ಹೆಂಗಂತ ಇದೆ ಅಂದ್ರೆ, ಓಕೆ ಕರಿಯರ್, ಓಕೆ ಫಸ್ಟ್ ನಾನು ಕರಿಯರ್ ಮೇಲೆ ಫೋಕಸ್ ಮಾಡೋಣ, ಅಥವಾ ಓಕೆ ಫಾರ್ ಎನ್ ಎಕ್ಸಾಂಪಲ್ ನಿಮಗೇನೆ ಒಂದು ಚೈಲ್ಡ್ಹುಡ್ ಅಲ್ಲಿ ಇರ್ಬೇಕಾದ್ರೆ ಅಥವಾ ಕಾಲೇಜಲ್ಲಿ ಇರ್ಬೇಕಾದ್ರೆ ನೀವೇನೆ ಒಂದು ಪ್ಲಾನ್ ಮಾಡ್ಕೊಂಡಿರಿ ನಿಮ್ಮ ಲೈಫ್ಗೆ. ಓಕೆ ನಾನು ಈ ಸ್ಟೇಜ್ ಅಲ್ಲಿ ಇರ್ಬೇಕಾದ್ರೆ ನಾನು ಇಷ್ಟು ಅಚೀವ್ ಮಾಡಿರ್ಬೇಕು, ನನ್ಗೆ ಈ ಏಜ್ ಅಲ್ಲಿ ಕಾರ್ ಇರ್ಬೇಕು, ಈ ಏಜ್ ಅಲ್ಲಿ ಒಂದು ಬೈಕ್ ಇರ್ಬೇಕು, ಈ ಏಜ್ ಅಲ್ಲಿ ನಾನು ಇಷ್ಟೊಂದು ರೆಸ್ಪೆಕ್ಟ್ ಗೇನ್ ಆಗಿರ್ಬೇಕು, ಈ ಏಜ್ ಅಲ್ಲಿ ಇಷ್ಟೊಂದು ಫಾಲೋವರ್ಸ್ ಕೌಂಟ್ ಇರ್ಬೇಕು, ಏನೋ ಒಂದಷ್ಟು ಟಾರ್ಗೆಟ್ಸ್ ನಿಮಗ್ ನೀವೇ ಹಾಕೊಂಡಿದ್ರಿ ನಿಮ್ಮ ಲೈಫ್ಗೆ ಮುಂಚೆನೆ. ಸೊ ಆ ಒಂದು ಟಾರ್ಗೆಟ್ ನ ರೀಚ್ ಮಾಡೋ ಒಂದು ಸಿಚುವೇಶನ್ ಅಲ್ಲಿ ಇದ್ದೀರಾ ನಿಮ್ಮ ಲೈಫ್ ಅಲ್ಲಿ ಅಂತಾನೆ ಹೇಳ್ಬೋದು. ಇಟ್ಸ್ ಲೈಕ್ ಬ್ಯುಸಿ ಆಗಿದ್ದೀರಾ ಅಂತ ಹೇಳಲ್ಲ, ಬಟ್ ನಿಮ್ಮ ಲೈಫ್ ನ ಒಂದು ಲೆವೆಲ್ ಅಪ್ ಮಾಡ್ಕೋಬೇಕು, ಈ ತರ ಒಂದು ಫೇಸ್ ಅಲ್ಲಿ ಇದ್ದೀರಾ ಅಂತಾನೆ ಹೇಳ್ಬೋದು. ದಟ್ಸ್ ರಿಯಲಿ ಅಮೇಝಿಂಗ್, ಬಿಕಾಸ್ ಲೈಫಲ್ಲಿ ಏನೇನೆಲ್ಲ ಆಗಿದೆ, ಇನ್ಸ್ಟೆಡ್ ಆಫ್ ಅದನ್ನ ಸ್ಟ್ರೆಸ್ ತಗೊಳ್ಳೋದ್ಕಿಂತ, ಆ ಲೈಫಲ್ಲಿ ಆದ ಸಿಚುವೇಶನ್ ಇಂದ ಇನ್ನೂ ನೆಗೆಟಿವ್ ಆಗಿ ಯೋಚನೆ ಮಾಡೋದ್ಕಿಂತ, ಪಾಸ್ಟ್ ಅಲ್ಲಿ ಏನಾಯ್ತು ಅದನ್ನೇ ಕ್ಯಾರಿ ಮಾಡ್ಕೊಂಡು ನಾನು ಡಿಪ್ರೆಷನ್ಗೆ ಹೋಗೋಣ, ಸ್ಟ್ರೆಸ್ ಹೋಗೋಣ, ಆ ತರ ಹೋಗೋಣ ಅನ್ನೋದ್ಕಿಂತ ನೀವು ನಿಮ್ಮ ಮೇಲೆ ಫೋಕಸ್ ಮಾಡ್ಕೊತಾ ಇದ್ದೀರಾ. ಐ ಡೋಂಟ್ ನೋ ನಿಮ್ಮಿಬ್ರು ಮಧ್ಯೆ ಏನಾಗಿದೆ ಮುಂಚೆ ಅಂತ, ಬಟ್ ಐ ಫೀಲ್ ಸಮ್ ಯುನೋ ಅನ್ವಾಂಟೆಡ್ ಅಂತ ಹೇಳಲ್ಲ, ಸಮ್ ಅನ್ಎಕ್ಸ್ಪೆಕ್ಟೆಡ್ ಚೇಂಜಸ್ ನಿಮ್ಮ ಲೈಫಲ್ಲಿ ಆಗಿದೆ ಈ ಒಂದು ಕನೆಕ್ಷನ್ ಇಂದ. ಅದು ಮೆಂಟಲಿ ಆಗಿರ್ಬೋದು, ಎಮೋಷನಲಿ ಆಗಿರ್ಬೋದು, ಒಂದಷ್ಟು ನೆಗೆಟಿವ್ ಅಂತ ಹೇಳಲ್ಲ, ಬಟ್ ಮೇಜರ್ ಡ್ರಾಸ್ಟಿಕ್ ಚೇಂಜಸ್ ಈ ಒಂದು ಕನೆಕ್ಷನ್ ಇಂದ ಆಗಿದೆ. ಸೊ ದ ಬೆಸ್ಟ್ ಥಿಂಗ್ ಈಸ್
ನೀವು ಓಕೆ ನೆಗೆಟಿವ್ ಆಯಿತು, ನನ್ನ ಲೈಫಲ್ಲಿ ಹಿಂಗೆ ಆಯಿತು, ನನ್ನ ಲೈಫಲ್ಲಿ ಇಷ್ಟು ಕಷ್ಟ ಆಯಿತು ಹಾಗೆ ಕ್ಯಾರಿ ಮಾಡ್ಕೊಳ್ಳೋದಕ್ಕಿಂತ ಏನೋ ನಿಮ್ಮ ಮೇಲೆ ನೀವು ಫೋಕಸ್ ಮಾಡ್ಕೊತಾ ಇದ್ದೀರಾ, ಬೆಳಗ್ಗೆ ಬೇಗ ಹೇಳ್ತಾ ಇದ್ದೀರಾ, ಯೋಗ ಮಾಡ್ತಾ ಇದ್ದೀರಾ, ಜಿಮ್ ಮಾಡ್ತಾ ಇದ್ದೀರಾ, ಬೆಟರ್ ಜಾಬ್ಗೆ ಅಪ್ಲೈ ಮಾಡ್ತಾ ಇದ್ದೀರಾ. ಸೊ ಒಬ್ಬೊಬ್ರು ತುಂಬಾ ಜನ ಸೋಲೋ ಟ್ರಿಪ್ ಮಾಡ್ತಾ ಇದ್ದೀರಾ ಪ್ರಾಬಬ್ಲಿ. ಸೊ ದಟ್ ಎವ್ರಿ ಡೇ ಸುಮ್ಮನೆ ಕೂತ್ಕೊಂಡು ಯೋಚನೆ ಮಾಡ್ಕೊಂಡು ಕೂರೋದ್ಕಿಂತ, ಹಳೆದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಕೂರೋದ್ಕಿಂತ ನನ್ನ ಮೇಲೆ ಫೋಕಸ್ ಮಾಡ್ತೀನಿ, ನನ್ನ ಲೈಫ್ನ ಅಡ್ವೆಂಚರಸ್ ಆಗಿ ಇಟ್ಕೊಂತೀನಿ, ಈ ತರ ಯೋಚನೆ ಮಾಡ್ತಾ ಇದ್ದೀರಾ. ಇಟ್ಸ್ ಲೈಕ್ ನೀವು ಯಾರೋ ಇನ್ನೊಬ್ರಿಗೋಸ್ಕರ ವೆಯ್ಟ್ ಮಾಡ್ಕೊಂಡು ಕೂತಿಲ್ಲ. ಏನೋ ಒಬ್ರು ಬರ್ತಾರೆ, ನನ್ನ ಕಾಪಾಡ್ತಾರೆ, ನನ್ನ ಲೈಫಲ್ಲಿ ಏನೆಲ್ಲ ಆಗೋಗ್ಬಿಟ್ಟಿದೆ ಅವ್ರು ಬಂದು ಕಾಪಾಡ್ತಾರೆ, ಹಿಂಗೆ ವೆಯ್ಟ್ ಮಾಡ್ಕೊಂಡು ಕೂತಿಲ್ಲ ನೀವು. ಏನೋ ಆ ಗಾಡಿದು ಡ್ರೈವಿಂಗ್ ಸೀಟಲ್ಲಿ ಕುತ್ಕೊಂಡಿದ್ದೀರಾ ನೀವು. ನನ್ನ ಲೈಫು ನಾನು ಅದನ್ನ ತಗೊಂಡು ಹೋಗ್ತೀನಿ, ಮುಂದೆ ತಗೊಂಡು ಹೋಗ್ತೀನಿ, ಹೆಂಗ್ ಬೇಕು ಹಂಗೆ ನಾನು ಡೀಲ್ ಮಾಡ್ತೀನಿ, ಏನೋ ಈ ತರ ಸಿಚುವೇಶನ್ ಹ್ಯಾಂಡಲ್ ಮಾಡ್ತಾ ಇದ್ದೀರಾ. ಸೊ ದಿಸ್ ಇಸ್ ಲೈಕ್ ಚಾರಿಯಟ್ ಅಂದ್ರೆ ಮೇನ್ ಆಗಿ ನನಗೆ ವೆಹಿಕಲ್ ಕಣ್ಮುಂದೆ ಬರುತ್ತೆ, ಎನರ್ಜಿ ಕಣ್ಮುಂದೆ ಬರುತ್ತೆ, ಫೋಕಸ್ ಕಣ್ಮುಂದೆ ಬರುತ್ತೆ. ಯಾರಿಗೂ ವೆಯ್ಟ್ ಮಾಡ್ಕೊಂಡು ಕೂರಲ್ಲ, ನನಗೆ ಏನ್ ಬೇಕು ಅದನ್ನ ನಾನು ಮಾಡ್ತೀನಿ, ನಾನು ಯಾರ ಗೈಡೆನ್ಸು ಕೇಳಲ್ಲ. ಇಟ್ಸ್ ನಾಟ್ ಲೈಕ್ ಲೈಫಲ್ಲಿ ರಿಸ್ಕ್ ತಗೊಳ್ಳೋದು ಅಂತ ಅಲ್ಲ. ಇಟ್ಸ್ ಮೋರ್ ಲೈಕ್ ಏನೋ ಇನ್ನೊಬ್ರಿಗೆ ವೆಯ್ಟ್ ಮಾಡ್ಕೊಂಡು ಕೂರೋದು ಬೇಡ. ನನ್ನ ಪ್ಲಾನ್ ಏನಿದೆ ಅದನ್ನ ನಾನು ಮಾಡ್ತೀನಿ, ಬಿಕಾಸ್ ಅಲ್ಟಿಮೇಟ್ಲಿ ನನ್ನ ಲೈಫ್ ಇದು, ನಾನು ಡೀಲ್ ಮಾಡ್ತೀನಿ, ನಾನು ಫೇಸ್ ಮಾಡ್ತೀನಿ, ಎಷ್ಟೇ ಕಷ್ಟ ಆದ್ರೂ ನನಗೆ ಏನ್ ಬೇಕು ಅದನ್ನ ನಾನು ಪಡ್ಕೊಂತೀನಿ. ಈ ತರ ಒಂದು ಜೋಶ್ ಅನ್ನೋದು ನಿಮ್ಮ ಮೈಂಡ್ ಸೆಟ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದು. ಸೊ ಆ ಒಂದು ಸ್ಪಾರ್ಕ್ ನಿಮ್ಮ ಒಳಗನೆ ಇದೆ ಇವಾಗ. ಓಕೆ, ಸೊ ಆ ಒಂದು ಫೇಸ್ ಅಲ್ಲಿ ಇದ್ದೀರಾ. ಸೊ ಈ ತರ ಒಂದು ಫೇಸ್, ಕರೆಂಟ್ ಸಿಚುವೇಶನ್ ಹಿಂಗಿದೆ ನಿಮ್ಮಿಬ್ರು ಮಧ್ಯ ಅಂತಾನೆ ಹೇಳ್ಬೋದು. ನೀವು ಫೋಕಸ್ಡ್ ಆಗಿದ್ದೀರಾ, ಬೆಟ್ ನಾಟ್ ಡಿಸ್ಟ್ರಾಕ್ಟೆಡ್. ಎಲ್ಲೋ ಒಂದ್ ಕಡೆ ನಿಮಗೆ ಗೊತ್ತು ಈ ಕನೆಕ್ಷನ್ ಇಂದ, ಈ ರಿಲೇಶನ್ಶಿಪ್ ಇಂದ ನಂಗೆ ಒಂದ್ ಸ್ವಲ್ಪ ಡಿಸ್ಟ್ರಾಕ್ಷನ್ ಆಗ್ತಾ ಇದೆ, ನಂಗೆ ಸ್ವಲ್ಪ ಪ್ರಾಬ್ಲಮ್ಯಾಟಿಕ್ ಆಗಿ ಆಗ್ತಾ ಇದೆ, ಈ ತರ ಎಲ್ಲ ನೀವು ಯೋಚನೆ ಮಾಡ್ತಾ ಇದ್ದೀರಾ. ಅಂಡ್ ನಿಮಗೆ ಗೊತ್ತಿದೆ ಕೂಡ ಅದು ಗ್ರೂಪ್ 1. ಸೊ ಮೇ ಬಿ ನೀವು ಬಿಟ್ ಅವಾಯ್ಡ್ ಮಾಡ್ತಾ ಇದ್ದೀರಾ ಈ ಪರ್ಸನ್ನ, ಈ ಕನೆಕ್ಷನ್ನೇ ಅವಾಯ್ಡ್ ಮಾಡ್ತಾ ಇದ್ದೀರಾ. ಆ ತರ ಒಂದು ಸಿಚುವೇಶನ್ ನಾನು ನೋಡ್ತಾ ಇದ್ದೀನಿ ಇಲ್ಲಿ. ಸೊ ಯಾಕೆ ನೀವು ಈ ಪರ್ಸನ್ನ ಮೀಟ್ ಆದ್ರಿ ಅಂದಿದ್ದಕ್ಕೆ, ದೇರ್ ಈಸ್ ಪೇಜ್ ಆಫ್ ವಾಂಡ್ಸ್. ಪಾಸಿಬಿಲಿಟಿ ಇದೆ ಈ ಪರ್ಸನ್ದು ಝೋಡಿಯಾಕ್ ಸೈನ್ ಧನುಸ್ಸು ರಾಶಿ, ಸಿಂಹ ರಾಶಿ ಹಾಗೂ ಮೇಷ ರಾಶಿ ಆಗಿರೋ ಪಾಸಿಬಿಲಿಟಿ ಇದೆ. ಸೊ ಐ ಟೆಲ್ ಯು, ಇದು ಯಾವ ತರ ಗೊತ್ತಾ, ಪೇಜ್ ಆಫ್ ವಾಂಡ್ಸ್ ಅಂತ ಬಂದ್ರೆ, ಜಸ್ಟ್ ಇಮ್ಯಾಜಿನ್ ನಮ್ಮ ಲೈಫ್ ಹೆಂಗೆಂಗೋ ಹೋಗ್ತಾ ಇರುತ್ತೆ, ಬಟ್ ಯಾರೋ ಒಂದು ಪರ್ಸನ್, ಸ್ಪೆಷಲ್ ಪರ್ಸನ್ ಅಂತಾನೆ ಹೇಳಲ್ಲ, ಕಂಪ್ಲೀಟ್ಲಿ ಡಿಫ್ರೆಂಟ್ ವೈಬ್ ಇರೋ ಒಂದು ಪರ್ಸನ್ ಬರ್ತಾರೆ. ಬೆಟ್ ಚೈಲ್ಡಿಶ್ ನೇಚರ್ ಇರುತ್ತೆ, ಬೆಟ್ ಇಮ್ಮೆಚ್ಯೂರಿಟಿ ಇರುತ್ತೆ, ಅವ್ರದ್ದೇ ಆದಂಥ ಐಡಿಯಾಸ್ಗಳಿರುತ್ತೆ ಅವ್ರಿಗೆ. ಸೊ ಈ ತರ ಒಂದು ಪರ್ಸನ್ ಬರ್ತಾರೆ. ಓಕೆ, ಬಂದ್ಬಿಟ್ಟು ಅವರ ಐಡಿಯಾಸ್, ಅವರ ಮಾತುಗಳು, ಅವರ ಒಂದು ಥಾಟ್ ಪ್ರೊಸೆಸ್ ಅದೆಲ್ಲದನ್ನು ನಿಮ್ಮ ಲೈಫಲ್ಲಿ ನಿಮಗೆ ಬಂದು ಹೇಳೋದು, ನಿಮ್ ಜೊತೆ ಮಾತಾಡೋದು, ಇದೆಲ್ಲ ನಿಮಗೆ ಒಂದು ಕ್ಯೂರಿಯಾಸಿಟಿ ಜಾಸ್ತಿ ಮಾಡ್ತಾ ಇದೆ ಈ ಪರ್ಸನ್ ಬಗ್ಗೆ. ಈ ಪರ್ಸನ್ ಯಾಕೆ ಬಂದ್ರು, ಬಿಕಾಸ್ ಈ ಪರ್ಸನ್ ಟೋಟಲ್ ಏನೋ ಎನರ್ಜಿ ಜಾಸ್ತಿ ಇದೆ ಈ ಪರ್ಸನ್ಗೆ, ಎಕ್ಸೈಟ್ಮೆಂಟ್ ಅಲ್ಲಿ ಇರ್ತಾರೆ ಯಾವಾಗ್ಲೂ. ಸೊ ಇವ್ರು ಯಾಕೆ ನನ್ನ ಲೈಫಲ್ಲಿ ಬಂದ್ರು, ತುಂಬಾ ಕ್ವೆಶನ್ಸ್ ಕೇಳ್ತಾರೆ ಇವರು, ತುಂಬಾ ಮಾತಾಡ್ತಾರೆ. ಮೇ ಬಿ ಸ್ವಲ್ಪ ಏಜ್ ಡಿಫ್ರೆನ್ಸ್ ಕೂಡ ಇದೆ ನಿಮ್ಮಿಬ್ರು ಮಧ್ಯೆ, ಅಥವಾ ಎಕ್ಸ್ಪೀರಿಯನ್ಸ್ಗಳಲ್ಲಿ ತುಂಬಾ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ಗಳಿದೆ ನಿಮ್ಮಿಬ್ರು ಮಧ್ಯೆ. ಅಂದ್ರೆ ನೀವು ಸೈನ್ಸ್ ಆದ್ರೆ ಅವರು ಕಾಮರ್ಸ್ ಆಗಿರ್ತಾರೆ, ಏನೋ ನೀವು ಮಾತಾಡೋದಕ್ಕೂ ಅವ್ರು ಮಾತಾಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ನಿಮ್ಮ ಐಡಿಯಾಸ್, ನಿಮ್ಮ ಥಾಟ್ ಪ್ರೊಸೆಸ್ಗೂ ಅವರ ಒಂದು ಥಾಟ್ ಪ್ರೊಸೆಸ್ಗೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಸೊ ನಿಮ್ಮಿಬ್ರು ಮಧ್ಯೆ ತುಂಬಾನೇ ಡಿಫ್ರೆನ್ಸಸ್ ಇದೆ ಇವಾಗ. ಸೊ ಕ್ವೆಶನ್ ಮಾಡ್ತಾ ಇದ್ದೀರಾ ನೀವು, ಯಾಕೆ ಈ ಪರ್ಸನ್ ನನ್ನ ಲೈಫಲ್ಲಿ ಬಂದ್ರು. ಬಿಕಾಸ್ ನಿಮ್ ಲೈಫ್ ಹೆಂಗಿತ್ತು ಅಂದ್ರೆ, ಗ್ರೂಪ್ 1 ನಿಮ್ದೇ ಒಂದು ರೋಟೀನ್ ಮಾಡ್ಕೊಂಡಿದ್ರಿ ನೀವು. ಬಟ್ ಇವಾಗ ಈ ಪರ್ಸನ್ ಬಂದ್ಮೇಲೆ ನಿಮ್ಮ ದಿನನಿತ್ಯ ರೋಟೀನ್ಸ್ ಚೇಂಜ್ ಆಗಿದೆ. ಆಲ್ ಆಫ್ ಸಡನ್ ಸ್ವಲ್ಪ ಲೇಜಿ ಆಗ್ತಾ ಇದ್ದೀರಾ ಅಂತ ನೋಡ್ತಾ ಇದೀನಿ ನಾನು. ಏನ್ ನೋಡ್ತಾ ಇದೀನಿ ಅಂದ್ರೆ, ಈ ಪರ್ಸನ್ ಬಂದ್ಮೇಲಿಂದ ಎವ್ರಿಡೇ ಏನ್ ಜಿಮ್ಮಿಗೆ ಹೋಗ್ತಾ ಇದ್ರಿ, ಎವ್ರಿಡೇ ಯೋಗ ಮಾಡ್ತಾ ಇದ್ರಿ, ಸ್ವಲ್ಪ ಟೈಮ್ ನಿಮಗೋಸ್ಕರ ನೀವು ಕೊಡ್ತಾ ಇದ್ರಿ,
ಬಟ್ ಈ ಪರ್ಸನ್ ಯಾರು ನಿಮ್ಮ ಲೈಫಲ್ಲಿ ಬಂದಿದ್ದಾರೆ, ಮೇ ಬಿ ಇವ್ರು ಯಾವ ತರ ಅಂದ್ರೆ ಆ, ಜಾಸ್ತಿ ಯಾವುದೇ ಕ್ಲಾಸಸ್ಗೆ ಹೋಗೋದು, ಫಿಟ್ನೆಸ್ ಮಾಡೋದು, ಒಂದು ರೋಟೀನ್ ಫಾಲೋ ಮಾಡೋದು ಇದಿಲ್ಲ ಈ ಪರ್ಸನ್ಗೆ. ಓಕೆ, ಏನೋ ಒಂದ್ ಕಡೆ ನಿಮಗೆ ಒಂದ್ ಕಡೆ ಫೀಲ್ ಆಗ್ತಾ ಇದೆ, ಈ ಪರ್ಸನ್ ನನ್ನ ಲೈಫ್ ಸ್ವಲ್ಪ ಡಿಸ್ಟ್ರಾಕ್ಷನ್ ತರ ಬರ್ತಾ ಇದ್ದಾರೆ, ನನ್ ದಿನ ಏನ್ ಮಾಡ್ಕೊಂಡು ಹೋಗ್ತಿದ್ದೆ ಅದ್ ನನಗೆ ಮಾಡೋದಕ್ ಆಗ್ತಾ ಇಲ್ಲ, ಅಥವಾ ತುಂಬಾ ಜನಕ್ಕೆ ನೇ ನೋಡ್ತಾ ಇದೀನಿ ಗ್ರೂಪ್ 1, ನೀವ್ ಎವ್ರಿ ಡೇ ಸೇಮ್ ಕೆಲಸ ಮಾಡ್ತಾ ಇಲ್ಲ ಅಂತ ಅಲ್ಲ, ಬಟ್ ನಿಮಗೂ ಸ್ವಲ್ಪ ಬೋರ್ ಆಗಿತ್ತು ಅದು. ಬಟ್ ಈ ಪರ್ಸನ್ ಬಂದ ಮೇಲೆ ಒನ್ ಪಾರ್ಟ್ ಆಫ್ ಯುವರ್ ಮೈಂಡ್ ಅಲ್ಲಿ ಯೋಚನೆ ಮಾಡ್ತಾ ಇದ್ದೀರಾ, ಈ ಪರ್ಸನ್ ನನಗೆ ಡಿಸ್ಟ್ರಾಕ್ಷನ್ ಆಗ್ತಾ ಇದ್ದಾರೆ, ನಾನು ಏನ್ ಮಾಡ್ತಿದ್ದಾರೆ ನಾನು ಮಾಡ್ತಾ ಇಲ್ಲ. ಬಟ್ ಒನ್ ಪಾರ್ಟ್ ಆಫ್ ಯುವರ್ ಮೈಂಡ್ ಖುಷಿ ಆಗ್ತಾ ಇದೆ, ಬಿಕಾಸ್ ನಾನು ಅದನ್ನೇ ಮಾಡ್ತಾ ಇದ್ದೆ ಎವ್ರಿ ಡೇ, ನನಗೆ ಅದು ಬೋರ್ ಹೊಡಿತಾ ಇತ್ತು, ಈ ಪರ್ಸನ್ ಬಂದ್ಮೇಲೆ ಸ್ವಲ್ಪ ಚೇಂಜಸ್ ಆಗ್ತಾ ಇದೆ, ಹಿಂಗಾಗೋಗ್ಬಿಟ್ಟಿದೆ ನಿಮ್ಮ ಒಂದು ಮೈಂಡ್ ಸೆಟ್. ನಿಮಗೆ ಈ ಡಿಫ್ರೆಂಟ್ ವೈಬ್ ಇರುವಂತ ಈ ಪರ್ಸನ್ ನ ಆಕ್ಸೆಪ್ಟ್ ಮಾಡ್ಕೋಬೇಕಾ ಬೇಡವಾ, ಇದೊಂದು ದೊಡ್ಡ ಕ್ವೆಶನ್ ಮಾರ್ಕ್ ಆಗಿದೆ. ಬಿಕಾಸ್ ಅವ್ರು ಬಂದ್ಮೇಲೆ ನ್ಯೂ ಥಿಂಗ್ಸ್ ನೀವು ಮಾಡ್ತಾ ಇದ್ದೀರಾ ನಿಮ್ಮ ಲೈಫಲ್ಲಿ, ಹೊಸ ಹೊಸ ಎಕ್ಸ್ಪೀರಿಯನ್ಸ್ಗಳನ್ನ ಮಾಡ್ತಾ ಇದ್ದೀರಾ. ಅವ್ರು ಬಂದ್ಮೇಲೆ ಒಂಥರ ಒಂದು ನ್ಯೂ ಪರ್ಸ್ಪೆಕ್ಟಿವೇ ಬಂತು ನಿಮಗೆ, ನಿಮ್ಮ ಮೈಂಡ್ ಸೆಟ್ ಅಲ್ಲಿ ಚೇಂಜ್ ಆಗ್ತದೆ, ನಿಮ್ಮ ಥಾಟ್ ಪ್ರೊಸೆಸ್ ಅಲ್ಲಿ ಚೇಂಜ್ ಆಗ್ತದೆ, ಎಲ್ಲೋ ಒಂದ್ ಕಡೆ ನಿಮ್ಮ ಲಾಂಗ್ ಟರ್ಮ್ ಪ್ಲಾನ್ಸ್ ಅಲ್ಲೂ ನೀವು ಸ್ವಲ್ಪ ಚೇಂಜಸ್ ಮಾಡ್ತಾ ಇದ್ದೀರಾ. ಸೊ ಯು ಆರ್ ಕ್ವೆಶನಿಂಗ್, ಬಿಕಾಸ್ ನಿಮಗ್ ಅರ್ಥ ಆಗ್ತಾ ಇಲ್ಲ, ಈ ಪರ್ಸನ್ ನಿಮ್ ಲೈಫ್ ಅಲ್ಲಿ ವೆರಿ ಲಾಂಗ್ ಟೈಮ್ ಇರ್ತಾರಾ ಇಲ್ವಾ, ಇವ್ರಿಗೆ ನಾನು ಇಂಪಾರ್ಟೆನ್ಸ್ ಕೊಡ್ಬೇಕಾ ಇಲ್ವಾ, ಈ ತರ ಕ್ವೆಶನ್ಸ್ ನಿಮ್ಮ ಮೈಂಡ್ ಅಲ್ಲಿ ಜಾಸ್ತಿ ಬರ್ತಾ ಇದೆ. ಸೊ ನಿಮಗೆ ಗೊತ್ತಾಗ್ತಾ ಇಲ್ಲ ಈ ಪರ್ಸನ್, ಬಿಕಾಸ್ ಮೇ ಬಿ ತುಂಬಾ ಜನ ರೀಸೆಂಟ್ ಆಗಿ ಮೀಟ್ ಆಗಿದ್ದಾರೆ, ರೀಸೆಂಟ್ ಆಗಿ ಕನೆಕ್ಟ್ ಆಗಿದ್ದಾರೆ, ರೀಸೆಂಟ್ ಆಗಿ ಏನೋ ಒಂದಷ್ಟು ಸ್ವಲ್ಪ ಮಾತಾಡಿದೀರಾ, ಸ್ವಲ್ಪ ಮಾತಾಡಿದ್ರು ಒಂದ್ ಸ್ವಲ್ಪ ತುಂಬಾನೇ ಕನೆಕ್ಟ್ ಆಗ್ತಾ ಇದ್ದೀನಿ ಅನ್ನೋ ಒಂದು ಫೀಲ್ ಆಗ್ತದೆ. ಬಿಕಾಸ್ ಇವರು ನಿಮ್ಮಲ್ಲಿರೋ ಒಂದು ಇನ್ನರ್ ಫೈರ್ ಅದನ್ನ ಜಾಸ್ತಿ ಮಾಡ್ತಾ ಇದ್ದಾರೆ, ಆ ಪ್ಯಾಷನ್ ಅನ್ನೋದು ಜಾಸ್ತಿ ಮಾಡ್ತಾ ಇದ್ದಾರೆ. ಲೈಫ್ ಬೋರಿಂಗ್ ಆಗಿ ಹೋಗ್ತಾ ಇತ್ತು, ಇವ್ರು ಬಂದ್ಮೇಲೆ ಫುಲ್ ಎಕ್ಸೈಟ್ಮೆಂಟ್, ಏನೋ ಒಂದು ನ್ಯೂ ಪ್ಲಾನ್ಸ್, ಅವ್ರು ಮಾತಾಡೋದಾಗಿರ್ಬೋದು, ಅವ್ರ ಐಡಿಯಾಸ್ ಆಗಿರ್ಬೋದು, ಇದೆಲ್ಲ ನಿಮಗೆ ತುಂಬಾ ಖುಷಿ ತರ್ತಾ ಇದೆ. ಇಟ್ಸ್ ಲೈಕ್ ಲೈಫಲ್ಲಿ ಎಲ್ಲೋ ಒಂದ್ ಕಡೆ ನೀವು ಸ್ಟಕ್ ಆಗಿದೀನಿ ಅನ್ನೋ ಫೀಲ್ ಬರ್ತಾ ಇತ್ತು ನಿಮ್ಗೆ. ಯಾಕೆ ಎಲ್ಲರ ಲೈಫಲ್ಲಿ ಏನೋ ಒಂದ್ ಆಗ್ತಾ ಇರುತ್ತೆ, ನನ್ನ ಲೈಫಲ್ಲಿ ಯಾಕೆ ಆಗ್ತಾ ಇಲ್ಲ, ನಿಮಗೆ ಗೊತ್ತಿಲ್ದೇನೋ ಈ ತರ ಒಂದು ಪರ್ಸನ್ ನೀವು ಮ್ಯಾನಿಫೆಸ್ಟ್ ಮಾಡಿದ್ರಿ. ಬಿಕಾಸ್ ಎಲ್ಲ ಒಂದ್ ಕಡೆ ನೀವು ಕೇಳ್ಕೊಂಡಿದ್ರಿ ದೇವ್ರ ಹತ್ರ, ನನ್ನ ಲೈಫಲ್ಲೂ ಚೇಂಜ್ ಮಾಡಿಸು, ನನ್ನ ಲೈಫಲ್ಲೂ ಏನಾದ್ರು ಒಂದು ಎಕ್ಸೈಟಿಂಗ್ ಥಿಂಗ್ ಆಗ್ಲಿ, ಅಟ್ಲೀಸ್ಟ್ ನಾನೊಂದು ಹೊಸ ಪರ್ಸನ್ ನ ಮೀಟ್ ಆಗ್ಬೇಕು, ಅವಾಗ ನನ್ನ ಒಂದು ಮೈಂಡ್ ಸೆಟ್ ಚೇಂಜ್ ಆಗ್ಬೋದು, ಅಥವಾ ನನ್ನ ಲೈಫಲ್ಲೂ ಚೇಂಜಸ್ ಬರ್ಬೋದು, ಈ ತರ ಎಲ್ಲ ನೀವು ಕೇಳ್ಕೊಂಡಿದ್ರಿ ಗ್ರೂಪ್ 1. ಎಲ್ಲೋ ಒಂದ್ ಕಡೆ ಯೂನಿವರ್ಸ್ ನಿಮಗೆ ಈ ತರ ರೆಸ್ಪಾಂಡ್ ಮಾಡಿದೆ, ಈ ಪರ್ಸನ್ ಮೀಟ್ ಮಾಡಿಸಿದೆ. ತುಂಬಾ ಜನಕ್ಕೆ ಫಾರ್ ಅನ್ ಎಕ್ಸಾಂಪಲ್ ಎವ್ರಿ ಡೇ ಕೆಲ್ಸಕ್ಕೆ ಹೋಗ್ತಾ ಇದಾರೆ, ಇವತ್ತು ಕೆಲ್ಸಕ್ಕೆ ಹೋಗ್ತಾ ಇದಾರೆ, ಬಟ್ ಈ ಪರ್ಸನ್ ಅಲ್ಲಿದ್ದಾರೆ, ಸಮಥಿಂಗ್ ನ್ಯೂ. ಈ ಪರ್ಸನ್ ನಿಮಗೆ ಒಂಥರ ಎಕ್ಸೈಟ್ಮೆಂಟ್ ಜಾಸ್ತಿ ಮಾಡ್ತಾ ಇದ್ದಾರೆ, ಓಕೆ ಈ ಪರ್ಸನ್ ಇದ್ದಾರೆ ಅಂತ ನೀವು ತುಂಬಾ ಖುಷಿಯಾಗಿ ಹೋಗ್ತಾ ಇದ್ದೀರಾ. ಈ ತರ ಲೈಫ್ ಚೇಂಜಸ್ ಅಲ್ಲಿ ಈ ಪರ್ಸನ್ ಇನ್ವಾಲ್ವ್ ಆಗ್ತಾ ಇದ್ದಾರೆ. ಇಟ್ಸ್ ಲೈಕ್ ಎಲ್ಲೋ ಒಂದ್ ಕಡೆ ನಿಮಗೆ ಕ್ವೆಶನ್ ಇದೆ, ಡೆಫಿನೆಟ್ಲಿ ಈ ಪರ್ಸನ್ ನನ್ನ ಲೈಫಲ್ಲಿ ವೆರಿ ಲಾಂಗ್ ಟೈಮ್ ಇರೋದಕ್ಕೆ ಚಾನ್ಸಸ್ ಇಲ್ಲ, ಬಟ್ ನಾನು ಖುಷಿಯಾಗಿದ್ದೀನಿ ಈ ಪರ್ಸನ್ ಇಂದ, ಬಿಕಾಸ್ ನನ್ನಲ್ಲಿ ತುಂಬಾ ಚೇಂಜಸ್ ನಾನು ಮಾಡ್ಕೊಂಡಿದ್ದೀನಿ, ನಂದೇ ಒಂದು ನ್ಯೂ ವರ್ಜನ್ ನಾನು ನೋಡ್ತಾ ಇದ್ದೀನಿ. ಸೊ ಈ ತರ ಇದೆಲ್ಲ ನಿಮಗೆ ಒಂಥರ ಖುಷಿ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಗ್ರೂಪ್ 1 ಯು ಆರ್ ಎಂಜಾಯಿಂಗ್ ಇಟ್. ಎಲ್ಲೋ ಒಂದ್ ಕಡೆ ನಿಮಗೆ ಗೊತ್ತಿರ್ಲಿಲ್ಲ ನಾನು ಈ ತರ ಒಂದು ಪರ್ಸನ್ ಅಂತ, ಬಟ್ ಎಸ್ ಆ ತರ ಒಂದು ಪರ್ಸನಾಲಿಟಿನ ನೀವೇ ಒಂದು ಹೊರಗೆ ತಗೋ ಬಂದಿದ್ದೀರಾ, ಒಂಥರ ಅವೇಕ್ನಿಂಗ್, ನಿಮ್ದೇ ಒಂದು ನ್ಯೂ ವರ್ಜನ್ ನ ನೋಡ್ತಾ ಇದ್ದೀರಾ ನೀವು. ಬಟ್ ನಿಮಗೆ ಇದೆಲ್ಲ ಖುಷಿ ಆಗ್ತಾ ಇದೆ, ಬಟ್ ಐ ಥಿಂಕ್ ಯು ಆರ್ ನಾಟ್ ಶೋರ್ ಈ ಪರ್ಸನ್ ನಿಮ್ ಲೈಫಲ್ಲಿ ಇರ್ತಾರೆ ಅಂತ. ಸೊ ದೇರ್ ಇಸ್ 7 ಆಫ್ ವಾಂಡ್ಸ್. ಕ್ವೆಶನ್ ಯಾವ ಕ್ವೆಶನಿಗೆ ಬಂದಿದೆ ಇದು ಅಂದ್ರೆ, ಈ ಪರ್ಸನ್ ನಿಮ್ಮ ಲೈಫ್ ಲಾಂಗ್ ಇರ್ತಾರಾ ಅನ್ನೋ ಒಂದು ಕ್ವೆಶನಿಗೆ ದೇರ್ ಈಸ್ 7 ಆಫ್ ವಾಂಡ್ಸ್. ಸೊ ಮೇನ್ ಆಗಿ 7 ಆಫ್ ವಾಂಡ್ಸ್ ಮೇನ್ ಆಗಿ ಈ ಒಂದು ಟ್ರೆಡಿಷನಲ್ ಡೆಕ್ ಅಲ್ಲಿ ನೋಡಿದ್ರೆ ಬಿಟ್ ಬೌಂಡ್ರಿ ಹಾಕೋದು, ಬಿಟ್ ಕಾಂಪಿಟೇಟಿವ್ ಕಾರ್ಡ್ ಇದು, ಪುಷ್ ಮಾಡುವಂತ ಒಂದು ಕಾರ್ಡ್ ಇದು. ಸೊ
ನಾಟ್ ಈಸಿ. ಐ ಆಮ್ ನಾಟ್ ಸೇಯಿಂಗ್ ದಟ್ ಈ ಪರ್ಸನ್ ನಿಮ್ಮ ಲೈಫ್ ಲಾಂಗ್ ಇರ್ತಾರೆ ಅಂತ. ಬಿಕಾಸ್ ಈ ಪರ್ಸನ್ ನೀವು ಉಳಿಸ್ಕೊಂಡ್ಲೇಬೇಕಂದ್ರೆ ತುಂಬಾ ಎಫರ್ಟ್ ಹಾಕ್ಬೇಕಾಗಿ ಬರುತ್ತೆ, ತುಂಬಾ ಕ್ಲಾರಿಟಿ ಬೇಕಾಗತ್ತೆ, ಆ್ಯಂಡ್ ತುಂಬಾ ಬೌಂಡ್ರೀಸ್ ಹಾಕ್ಬೇಕಾಗಿ ಬರುತ್ತೆ. ಬಿಕಾಸ್ ನಾನು ಏನು ನೋಡ್ತಾ ಇದ್ದೀನಿ, ಇಟ್ಸ್ ಲೈಕ್ ನೀವು ಇವ್ರನ್ನ ಒಪ್ಕೊಂಡ್ರು, ನಿಮ್ಮ ಸುತ್ತಮುತ್ತಲಿರೋ ಒಂದಷ್ಟು ಪೀಪಲ್ ಇವ್ರನ್ನ ಒಪ್ಕೊಳ್ಳಲ್ಲ, ಸೊಸೈಟಿ ಒಪ್ಕೊಳ್ಳಲ್ಲ, ಪೇರೆಂಟ್ಸ್ ಆಗಿರ್ಬೋದು, ಕಂಪ್ಲೀಟ್ ಆಗಿ ನೀವೇ ಇವ್ರನ್ನ ಒಪ್ಕೊಳ್ಳಲ್ಲ ಒಂದು ಪಾಯಿಂಟಲ್ಲಿ, ಬಿಕಾಸ್ ಆಫ್ ಡಿಫ್ರೆನ್ಸಸ್ ಇರ್ಬೋದು, ಡಿಫ್ರೆಂಟ್ ಪ್ರಯಾರಿಟೀಸ್ ಇರುತ್ತೆ ಇಬ್ರು ಮಧ್ಯ, ಲಾಂಗ್ ಡಿಸ್ಟೆನ್ಸ್ ಇರುತ್ತೆ ಪ್ರಾಬಬ್ಲಿ. ಇಟ್ಸ್ ಲೈಕ್ ನಾನು ಏನು ನೋಡ್ತಾ ಇದ್ದೀನಿ ಅಂದರೆ, ಓಕೆ ಈ ಪರ್ಸನ್ ಇವಾಗ ಈ ಒಂದು ಮೂಮೆಂಟ್ ಅಲ್ಲಿ ತುಂಬಾ ಖುಷಿ ಕೊಡ್ತಾ ಇದ್ದಾರೆ, ತುಂಬಾ ಚೆನ್ನಾಗಿ ನಡೀತಾ ಇದೆ, ಬಟ್ ಲಾಂಗ್ ಟರ್ಮ್ ಅಂತ ಬಂದಾಗ ಮದ್ವೆ ಅಥವಾ ಸೋಲ್ಮೇಟ್ ಆ ಲೆವೆಲ್ ಇಲ್ಲ ಈ ಒಂದು ಕನೆಕ್ಷನ್ ಅಂತಾನೆ ಹೇಳ್ಬೋದು. ಗ್ರೂಪ್ 1 ಲೆಟ್ಸ್ ಸೇ ನಿಮ್ಗೆ ಇಬ್ರಿಗೂ ಒಬ್ರೊಬ್ರು ಕಂಡ್ರೆ ಇಷ್ಟ ಇದೆ, ಬಟ್ ನಿಮ್ಮಿಬ್ರದು ಫ್ಯೂಚರ್ ಪ್ಲಾನ್ ಮ್ಯಾಚ್ ಆಗಲ್ಲ. ಇಟ್ಸ್ ಲೈಕ್ ಫಾರ್ ಎಕ್ಸಾಂಪಲ್, ನಿಮಗೆ ಲಂಡನ್ ಹೋಗ್ಬೇಕಂತ ಇರುತ್ತೆ, ಅವರಿಗೆ ಸಮ್ US ಸೈಡ್ ಹೋಗ್ಬೇಕಂತ ಇರುತ್ತೆ, ಕಂಪ್ಲೀಟ್ಲಿ ಡಿಫ್ರೆಂಟ್. ನಿಮಗೆ ಅವ್ರ ಜೊತೆ ಕಾಂಪ್ರಮೈಸ್ ಮಾಡ್ಕೊಳಕ್ಕಾಗಲ್ಲ, ಅವ್ರಿಗೆ ನಿಮ್ಮ ಜೊತೆ ಕಾಂಪ್ರಮೈಸ್ ಮಾಡ್ಕೊಳ್ಬೇಕು ಆಗಲ್ಲ. ಫಾರ್ ಎಕ್ಸಾಂಪಲ್, ಮೇ ಬಿ ನೀವು ತುಂಬಾನೇ ಕರಿಯರ್ ಮೇಲೆ ಫೋಕಸ್ಡ್ ಆಗಿರ್ತೀರಾ, ಬಟ್ ಅವ್ರು ಆ ಥರ ಇರಲ್ಲ, ಅವ್ರಿಗೆ ಟ್ರಾವೆಲ್ ಮಾಡ್ಬೇಕಂತ ಇರುತ್ತೆ, ಸ್ವಲ್ಪ ಲೈಫ್ನ ಎಂಜಾಯ್ ಮಾಡ್ಕೊಂಡು ಹೋಗ್ಬೇಕಂತ ಇರುತ್ತೆ, ಅಥವಾ ಫ್ಯಾಮಿಲಿ ಇಶ್ಯೂಸ್ ಇರ್ಬೋದು, ರಿಲಿಜಿಯಸ್ ಥಿಂಗ್ಸ್ ಪ್ರಾಬ್ಲಮ್ ಇರ್ಬೋದು. ಇಟ್ಸ್ ಲೈಕ್ ಮೇನ್ ಆಗಿ ಇದೇನು ಹೇಳ್ತಾ ಇದೆ 7 ಆಫ್ ವಾಂಡ್ಸ್ ಅಂತ ಅಂದ್ರೆ, ಈ ಒಂದು ಕನೆಕ್ಷನ್ ನಿಜವಾಗ್ಲೂ ಬೆಳಿಬೇಕು ಅಂತ ಇದ್ರೆ ಇದಕ್ಕೆ ನೀವು ಫೈಟ್ ಮಾಡ್ಬೇಕಾಗಿ ಬರುತ್ತೆ. ಇಟ್ಸ್ ನಾಟ್ ಈಸಿ. ಅಂದ್ರೆ ಯೂನಿವರ್ಸ್ ನಿಮ್ಗೋಸ್ಕರ ಫೈಟ್ ಮಾಡಲ್ಲ, ಪ್ರಾಬಬ್ಲಿ ನೀವು ಈ ಕನೆಕ್ಷನ್ಗೋಸ್ಕರ ಫೈಟ್ ಮಾಡ್ಬೇಕಾಗಿ ಬರುತ್ತೆ. ಇಟ್ಸ್ ಮೋರ್ ಲೈಕ್ ನಿಮಗೆ ಇದೊಂಥರ ಕ್ವೆಶನ್ ಮಾಡ್ತಾ ಇದೆ, ಫೈಟ್ ಏನೋ ಮಾಡ್ಬೋದು, ನೀವು ಆಗಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಅಟ್ ದ ಎಂಡ್ ಆಫ್ ದ ಡೇ ಈಸ್ ಇಟ್ ವರ್ತ್ ಇಟ್? ಅಂದ್ರೆ ಅಷ್ಟೊಂದು ಕಷ್ಟ ಪಡ್ಬೇಕಾ ಈ ಪರ್ಸನ್ಗೋಸ್ಕರ? ನಿಮಗೆ ನೀವೇ ಕ್ವೆಶನ್ ಮಾಡ್ಕೋಬೇಕು ಗ್ರೂಪ್ 1. ಬಿಕಾಸ್ ಈ ಒಂದು ಕನೆಕ್ಷನ್ ಅಲ್ಲಿ ಅಂತ ಒಂದು ಸ್ಟ್ರೆಂತ್, ಅಂತ ಒಂದು ಪೊಟೆನ್ಷಿಯಲ್ ನಾನು ನೋಡ್ತಾ ಇಲ್ಲ. ದಟ್ ಈಸ್ ವಾಟ್ ಐ ಆಮ್ ಸೀಯಿಂಗ್. ಮೇನ್ ಆಗಿ ಏನಂತ ಅಂದ್ರೆ, ತುಂಬಾ ಜನನ ನಾವು ನಮ್ಮ ಲೈಫಲ್ಲಿ ಮೀಟ್ ಆಗ್ತೀವಿ, ಓಕೆ, ಬಟ್ ಎಲ್ಲರೂ ನಮ್ಮ ಲೈಫಲ್ಲಿ ನಮ್ಮ ಸೋಲ್ಮೇಟ್ ಆಗಿ ಎಂಡ್ ಅಪ್ ಆಗಬೇಕು, ನಾವು ಅವ್ರನ್ನ ಮದ್ವೆನೇ ಆಗಬೇಕು, ಅವರು ನಮ್ಮ ಲೈಫಲ್ಲಿ ಲಾಂಗ್ ಟರ್ಮ್ ಅಲ್ಲಿ ಇರಬೇಕು, ಹಿಂಗೆ ಆಗಬೇಕು ಅನ್ನೋದು ಏನಿಲ್ಲ. ದೇರ್ ಇಸ್ ನೋ ರೂಲ್ಸ್. ಒಂದಷ್ಟು ಜನ ನಮ್ಮ ಲೈಫಲ್ಲಿ ಬರ್ತಾರೆ ಟು ಶೋ ದಟ್ ಲೈಫ್ನ ಬೇರೆ ರೀತಿಲೂ ನೀನು ಜೀವಿಸ್ಬೋದು. ಸೊ ಈ ಪರ್ಸನ್ ಕೂಡ ಅದನ್ನೇ ನೋಡ್ತಾ ಇದ್ದಾರೆ. ನಿಮ್ಮ ಲೈಫಲ್ಲಿ ಇವ್ರು ಬಂದ್ರು, ಒಂಥರ ಎಕ್ಸೈಟ್ಮೆಂಟ್ ತಂದ್ರು, ನಿಮ್ಮ ಲೈಫ್ ಒಂಥರ ಬೋರಿಂಗ್ ತರ ಹೋಗ್ತಾ ಇದೆ, ಅಥವಾ ತುಂಬಾ ಕರಿಯರ್ ಓರಿಯೆಂಟೆಡ್, ಗೋಲ್ ಓರಿಯೆಂಟೆಡ್, ಡಿಟರ್ಮೈನ್ಡ್, ಫೋಕಸ್ಡ್ ಹಿಂಗೆ ಇದ್ರಿ ನೀವು. ಎಲ್ಲೋ ಒಂದ್ ಕಡೆ ನಿಮ್ಮ ಲೈಫ್ನ ಇನ್ನೂ ಎಕ್ಸೈಟ್ಮೆಂಟ್ ಮಾಡಿದ್ರು ಇವರು, ಒಂದಷ್ಟು ಖುಷಿ ಸಿಚುವೇಶನ್ ತಂದ್ರು. ಐ ಥಿಂಕ್ ದಟ್ಸ್ ಆಲ್. ಇವ್ರು ಬಂದಿದ್ ರೀಸನ್ನೇ ಅದು. ಇದು ಯಾವುದೇ ರೀತಿ ಕಾರ್ಮಿಕ್ ಅಲ್ಲ, ಯಾವುದೇ ರೀತಿ ಸೋಲ್ಮೇಟ್ ಕನೆಕ್ಷನ್ ಅಲ್ಲ, ಬಟ್ ಈ ಪರ್ಸನ್ ಬಂದಿದ್ದು ಎಲ್ಲೋ ಒಂದ್ ಕಡೆ ನಿಮ್ಮಲ್ಲಿದ್ದ ಆ ಒಂದು ಪ್ಯಾಷನ್, ಆ ಫೈರ್ನ ಮತ್ತೆ ಹೊರಗೆ ತರೋದಕ್ಕೆ ಬಿಟ್ರೆ, ಮುಂಚೆ ನಿಮಗೆ ಲೈಫಲ್ಲಿ ಇದ್ದ ಒಂದು ಇಂಟ್ರೆಸ್ಟ್, ಲೈಫ್ ಮೇಲಿದ್ದ ಒಂದು ಪ್ಯಾಷನ್, ಅದನ್ನ ಮತ್ತೆ ಹೊರಗೆ ತಂದ್ರು ಬಿಟ್ರೆ, ಮೇ ಬಿ ದೇರ್ ಈಸ್ ನಥಿಂಗ್ ಮೋರ್ ಸೀರಿಯಸ್. ಆ ಥರ ಒಂದು ಸಿಚುವೇಶನ್ ನಾನು ನೋಡ್ತಾ ಇದ್ದೀನಿ ಇಲ್ಲಿ. ಗ್ರೂಪ್ 1 ನಿಮಗೊಂಥರ ಡೈರೆಕ್ಟ್ ಮೆಸೇಜ್ ಸಿಕ್ಕಿದೆ ಈ ಪರ್ಸನ್ ಬಗ್ಗೆ, ರೈಟ್? ಐ ಹೋಪ್ ನಿಮಗೆ ಕ್ಲಾರಿಟಿ ಸಿಕ್ಕಿದೆ, ಯಾಕೆ ಈ ಪರ್ಸನ್ ನಿಮ್ಮ ಲೈಫಲ್ಲಿ ಇದ್ದಾರೆ, ಯಾಕೆ ಈ ಪರ್ಸನ್ ನಿಮ್ಮ ಲೈಫಲ್ಲಿ ಬಂದರು ಅಂತ. ಏನನ್ನಿಸ್ತು ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ. ಎಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಅದನ್ನು ಲೈಫಲ್ಲಿ ಕ್ಲೈಮ್ ಮಾಡ್ಕೋಬೇಕು ಅಥವಾ ಅಟ್ರ್ಯಾಕ್ಟ್ ಮಾಡ್ಕೋಬೇಕು ಅನಿಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನಲ್ಲಿ ಇರೋ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ಇವಾಗ ಕೋರ್ಸ್ ತಗೊತಾ ಇಲ್ಲ, ಸಾರಿ,
ಎಸ್ ಗೈಸ್, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಹೇಳಿ ಏನನ್ಸು ಅಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ ವೆಯ್ಟ್ ಮಾಡ್ತಾ ಇರ್ತೀನಿ. ಓಕೆ ಓಕೆ ದೆನ್ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ಹೆಲ್ಲೋ ಗ್ರೂಪ್ 2, ಯಾರೆಲ್ಲ ಸೆಕೆಂಡ್ ಆಪ್ಷನ್ ಅಥವಾ ಸೆಕೆಂಡ್ ಗ್ರೂಪ್ ನ ಚೂಸ್ ಮಾಡಿದ್ದೀರಾ, ಸೆಕೆಂಡ್ ಇಮೇಜ್ ನ ಚೂಸ್ ಮಾಡಿದ್ದೀರಾ, ಎಸ್ ಗಾಯ್ಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ನೋಡ ನಿಮಗೆ ಏನೇನೆಲ್ಲ ಮೆಸೇಜಸ್ ಇದೆ ಈ ಒಂದು ಸಿಚುವೇಶನ್ಗೆ ಅಂತ. ಈ ಒಂದು ಪರ್ಸನ್ ಯಾಕೆ ನಿಮ್ಮ ಲೈಫಲ್ಲಿ ಬಂದ್ರು, ಯಾಕೆ ನಿಮ್ಮನ್ನ ಮೀಟ್ ಆದ್ರು, ನೀವು ಯಾರನ್ನೂ ಮಾತಾಡಿಸ್ತಿಲ್ದವ್ರು, ಯಾರ್ಸೂ ಮೆಸೇಜೇ ಮಾಡ್ದಿಲ್ದವ್ರು ಈ ಪರ್ಸನ್ನಿಗೆ ಯಾಕೆ ರೆಸ್ಪಾಂಡ್ ಮಾಡಿದ್ರಿ, ಯಾವತ್ತೂ ಅಟ್ರಾಕ್ಟೇ ಆಗ್ದಿಲ್ದವ್ರು, ಡಿಸ್ಟ್ರಾಕ್ಟೇ ಆಗ್ದಿಲ್ದವ್ರು ಈ ಪರ್ಸನ್ನಿಗೆ ಯಾಕೆ ಡಿಸ್ಟ್ರಾಕ್ಟ್ ಆದ್ರಿ, ಎಲ್ಲದಕ್ಕೂ ಒಂದು ಕ್ಲಾರಿಟಿ ಕೊಡೋಣ. ಈ ಪರ್ಸನ್ ನಿಜವಾಗ್ಲೂ ನಿಮ್ಮ ಲೈಫಲ್ಲಿ ಒಂದು ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡ್ತಾರಾ? ಲೆಟ್ಸ್ ಗೋ ಒನ್ ಬೈ ಒನ್. ಗ್ರೂಪ್ 2 ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಲಿ, ಅದನ್ನ ಲೈಫಲ್ಲಿ ಕ್ಲೇಮ್ ಮಾಡ್ಕೋಬೇಕು, ಇದನ್ನು ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದೆ, ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡೋದಾಯ್ತು. ಸೊ ಈ ಒಂದು ರೀಡಿಂಗ್ ಅಲ್ಲಿ ನಾಟ್ ಜಸ್ಟ್ ಕ್ಲಾರಿಟಿ ಅಷ್ಟೇ ಅಲ್ಲ, ನಿಮಗೆ ನೆಕ್ಸ್ಟ್ ಸ್ಟೆಪ್ ಏನ್ ತಗೋಬೇಕು, ಈ ಪರ್ಸನ್ ಕಡೆ ಅವಾಯ್ಡ್ ಮಾಡ್ಬೇಕಾ, ಈ ಪರ್ಸನ್ ಡೇಂಜರಾ, ಈ ಪರ್ಸನ್ ನಿಮಗೆ ಒಂದು ಕಾರ್ಮಿಕ್ ಬಾಂಡಿಂಗ್ ಇದೆಯಾ, ಎಲ್ಲದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಆಲ್ ರೈಟ್, ಗ್ರೂಪ್ 2, ಲೆಟ್ಸ್ ಸಿ ಏನ್ ಮೆಸೇಜ್ ಬರುತ್ತೆ ಅಂತ. ಸೊ ಕರೆಂಟ್ ಸಿಚುವೇಶನ್, ದೇರ್ ಈಸ್ 4 ಆಫ್ ಸ್ವರ್ಡ್ಸ್. ಒಬ್ರೊಬ್ರು ಮಾತಾಡಿಸ್ತಾ ಇಲ್ಲ, ಅವಾಯ್ಡ್ ಮಾಡ್ತಾ ಇದ್ದೀರಾ. ಅವಾಯ್ಡ್ ಅಂತಾನೆ ಅಲ್ಲ, ಬಿಟ್ ಸೈಲೆಂಟ್ ಸಿಚುವೇಶನ್ ನೋಡ್ತಾ ಇದ್ದೀನಿ. ಸೊ ಯಾಕೆ ಈ ಪರ್ಸನ್ ನಿಮ್ ಲೈಫಲ್ಲಿ ಬಂದ್ರು, ವಾಟ್ಸ್ ದ ರೀಸನ್, ಯಾಕೆ ಬಂದ್ರು ಇವರು ನಿಮ್ಮ ಲೈಫಲ್ಲಿ? There is the Hermit. Oh God, both of them very stagnant energy, very silent, very introvert energy. ನಿಮ್ಮಿಬ್ರು ಮಧ್ಯ ಒಂದು ಫ್ಯೂಚರ್ ಇದೆಯಾ? Is there a potential future? There is Knight of Cups. Let me tell you, ಸಮಟೈಮ್ಸ್ ಏನಾಗುತ್ತೆ ಗೊತ್ತಾ, ನಾವು ರಿಲೇಶನ್ಶಿಪ್ನ ತುಂಬ ಪಬ್ಲಿಕ್ ಮಾಡ್ತೀವಿ, ಅದು ವೆರಿ ವೆರಿ ಡ್ಯಾಮೇಜಿಂಗ್ ಥಿಂಗ್. ಲೆಟ್ ಮಿ ಟೆಲ್ ಯು ಗ್ರೂಪ್ 2, ಬಿಕಾಸ್ ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಐ ಡೆಫಿನೆಟ್ಲಿ ಬಿಲೀವ್ ಇನ್ ನೆಗೆಟಿವ್ ಐಸ್, ನಜರ್ ಅಂತ ಹೇಳ್ತಾರೆ, ಕಣ್ಬೀಳೋದು ಅಂತ ಹೇಳ್ತಾರೆ. ಸೊ ಒನ್ ಗುಡ್ ಸಜೆಷನ್ ಗ್ರೂಪ್ 2 ನಾನು ಏನು ನೋಡ್ತಾ ಇದ್ದೀನಿ, ಯಾರನ್ನು ಡಿಸ್ಕಸ್ ಮಾಡೋದಕ್ಕೆ ಹೋಗ್ಬೇಡಿ ಈ ಒಂದು ರಿಲೇಶನ್ಶಿಪ್ ಅಥವಾ ಈ ಒಂದು ಕನೆಕ್ಷನ್ ಅಥವಾ ಈ ಒಂದು ಪರ್ಸನ್ ಬಗ್ಗೆ. ಏನೋ ಫಸ್ಟ್ ಟೈಮ್ ಮೀಟ್ ಆದಾಗ, ಕನೆಕ್ಟ್ ಆದಾಗ ಆ ಟೆಂಡೆನ್ಸಿ ಇರುತ್ತೆ ಹೇಳೋದಕ್ಕೆ, ಹೇಳ್ಕೊಳ್ಳೋಣ ಜನರು, ಬಿಕಾಸ್ ಡೆಫಿನೆಟ್ಲಿ ನೀವು ಬ್ಯೂಟಿಫುಲ್ ಫೀಲ್ ಮಾಡ್ತಾ ಇರ್ತೀರ ಇನ್ಸೈಡ್ ಆ್ಯಂಡ್ ಔಟ್ಸೈಡ್. ಅದನ್ನ ಶೇರ್ ಮಾಡ್ಕೊಳ್ಳೋಣ, ಫ್ರೆಂಡ್ಸ್ ಜೊತೆ ಹೇಳೋಣ. ಏನೋ ನಾನು ನನ್ನ ಬೆಸ್ಟ್ ಫ್ರೆಂಡ್ ಮೀಟ್ ಮಾಡ್ತಾ ಇದ್ದೀನಿ, ನಾನು ಅವ್ರಿಗೆ ಹೇಳ್ತೀನಿ ಇವತ್ತು ನಾನು ಈ ಥರ ಒಂದು ಪರ್ಸನ್ ಮೀಟ್ ಆದೆ, ನನಗೆ ಈ ಥರ ಒಂದು ಪರ್ಸನ್ ಬಟರ್ಫ್ಲೈಸ್ ಕೊಡ್ತಾರೆ, ಬರೆಸ್ತಾರೆ ಅಂತಾನೆ ಎಲ್ಲ ತುಂಬಾ ಸತಿ ನೀವು ಹೇಳ್ಕೊಂತೀರಾ ಅನ್ಸ್ತಾ ಇದೆ. ಬಟ್ ಡೋಂಟ್ ಡೂ ದಾಟ್. ಎಷ್ಟಾಗತ್ತಷ್ಟು ನಿಮಗೆ ನೀವೇ ಇಟ್ಕೊಳ್ಳಿ, ಪ್ರೈವೇಟ್ ಆಗಿ ಇಟ್ಕೊಳ್ಳಿ, ಪರ್ಸ್ನಲ್ ಆಗಿ ಇಟ್ಕೊಳ್ಳಿ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಎಷ್ಟಾಗತ್ತಷ್ಟು ಸೈಲೆಂಟ್ ಆಗಿರೋದು, ಬಿಕಾಸ್ ಡೆಫಿನೆಟ್ಲಿ ಎರಡು ಬಿಟ್ ಸ್ಟ್ಯಾಗ್ನೆಂಟ್ ಕಾರ್ಡ್ ಬಂದು ಒನ್ ಬ್ಯೂಟಿಫುಲ್ ಕಾರ್ಡ್ ಬಂದಿದೆ ಇಲ್ಲಿ, ಇದನ್ನ ನಾವು ಇಗ್ನೋರ್ ಮಾಡೋದಕ್ಕೇನೆ ಆಗಲ್ಲ. ಸೊ ಟು ಕೀಪ್ ಇನ್ ಮೈಂಡ್, ದೇರ್ ಈಸ್ ಎವ್ರಿ ಪಾಸಿಬಿಲಿಟಿ ಈ ಒಂದು ರಿಲೇಶನ್ಶಿಪ್ ಅಲ್ಲಿ ನಾನು ನೋಡ್ತಾ ಇದ್ದೀನಿ. ಒನ್ ಬೈ ಒನ್ ಹೋಗೋಣ, ಅರ್ಜೆಂಟ್ ಮಾಡೋದು ಬೇಡ. ಸೊ ಗ್ರೂಪ್ 2 ಕರೆಂಟ್ ಸಿಚುವೇಶನ್, ಕರೆಂಟ್ ಎನರ್ಜಿಗೆ ಬಂದಿದೆ 4 ಆಫ್ ಸ್ವರ್ಡ್ಸ್. ಅಂದ್ರೆ 4 ಆಫ್ ಸ್ವರ್ಡ್ಸ್ ಮೇನ್ ಆಗಿ ಏನ್ ಹೇಳುತ್ತೆ ಅಂದ್ರೆ, ರೆಸ್ಟ್ ತಗೊಳ್ಳೋದು, ಸೆಲ್ಫ್ ಕೇರ್ ಮಾಡ್ಕೊಳ್ಳೋದು, ನನ್ನ ಒಂದು ಪೀಸ್, ನನ್ನ ಒಂದು ಮೆಂಟಲ್ ಹೆಲ್ತ್ ಬಗ್ಗೆ ನಾನು ಫೋಕಸ್ ಮಾಡೋಣ. ಸೊ ಈ ತರ ಯೋಚನೆ ಮಾಡ್ತಾ ಇದ್ದೀರಾ ಅಂತ ನಾನು ನೋಡ್ತಾ ಇದ್ದೀನಿ. ಗ್ರೂಪ್ 2 ಪಾಸಿಬಿಲಿಟಿ ಇದೆ ಕಂಫರ್ಟಬಲ್ ಆಗಿ ಕೂರೋಣ ಅಂತ ಅಷ್ಟೇ. ಸೊ ಪಾಸಿಬಿಲಿಟಿ ಇದೆ
ಒಂದ್ ಪಾಯಿಂಟ್ ಅಲ್ಲಿ ನೀವು ಕ್ಲೋಸ್ ಇರ್ಬೇಕಾದ್ರೆ ಅಥವಾ ಒಬ್ರನ್ನೊಬ್ರು ಗೊತ್ತಿರ್ಬೇಕಾದ್ರೆ ನೀವು ತುಂಬಾ ಎಫರ್ಟ್ ಹಾಕ್ತಾ ಇದ್ರಿ ನಿಮ್ ಕಡೆಯಿಂದ. ತುಂಬಾನೇ ಲೈಕ್ ಮೆಸೇಜ್ ಮಾಡೋದಾಗ್ಲಿ, ಕಾಲ್ ಮಾಡೋದಾಗ್ಲಿ, ಪ್ಲಾನ್ ಮಾಡೋದಾಗ್ಲಿ, ಅವರ ಒಂದು ಅಟೆನ್ಷನ್ ಸಿಗ್ಲಿ ಅನ್ನೋದಾಗ್ಲಿ ತುಂಬಾನೇ ನೀವು ಮಾಡಿದೀರಾ. ಆ ಒಂದು ಮೂಮೆಂಟ್ ಅಲ್ಲಿ ಮೇ ಬಿ ನಿಮಗೆ ಅದೇ ರೀತಿ ರೆಸ್ಪಾನ್ಸ್ ಸಿಕ್ಕಿಲ್ಲ ಅವ್ರ ಕಡೆಯಿಂದ. ನಿಮ್ ಕಡೆಯಿಂದ ಎಷ್ಟಾಗತ್ತೆ ಅಷ್ಟೇ ಎಫರ್ಟ್ ಹಾಕಿದೀರಾ, ಬಟ್ ಅವ್ರ ಕಡೆಯಿಂದ ನಿಮಗೆ ಅಷ್ಟೇ ಎಫರ್ಟ್ ಸಿಕ್ಕಿಲ್ಲ. ಸೊ ಇವಾಗ ಹೆಂಗಾಗೋಗ್ಬಿಟ್ಟಿದೆ ಅಂದ್ರೆ, ಅಥವಾ ಎಫರ್ಟ್ ಹಾಕೇ ಇಲ್ಲ ಅವರು ಅಂತ ಅಲ್ಲ, ಬಟ್ ಎಲ್ಲೋ ಒಂದ್ ಕಡೆ ನಿಮಗೆ ಫೀಲ್ ಆಗಿದೆ, ನಾನು 100% ಅಲ್ಲ 200% ಕೊಟ್ಟಿದ್ದೀನಿ, ಬಟ್ ಈ ಪರ್ಸನ್ ನನಗೆ ವ್ಯಾಲ್ಯೂ ಕೊಟ್ಟಿಲ್ಲ, ನನ್ನ ಒಂದು ಮೆಂಟಲ್ ಹೆಲ್ತ್ಗೆ ಅದು ಎಫೆಕ್ಟ್ ಆಗ್ತಾ ಇದೆ, ಅದಕ್ಕೋಸ್ಕರ ನಾನು ಬ್ರೇಕ್ ತಗೋಬೇಕು. ಈ ತರ ನೀವು ಯೋಚನೆ ಮಾಡ್ತಾ ಇದ್ದೀರಾ ಅನ್ನೋದನ್ನೇ ನೋಡ್ತಾ ಇದ್ದೀನಿ. ಗ್ರೂಪ್ 2 ಎಲ್ಲೋ ಒಂದ್ ಕಡೆ ಇವಾಗ ಬ್ರೇಕ್ ತಗೊಂಡಿದ್ದೀರಾ, ಎಲ್ಲೋ ಒಂದ್ ಕಡೆ ಟೆಕ್ಸ್ಟ್ ಮಾಡೋದಾಗ್ಲಿ, ಮೆಸೇಜ್ ಮಾಡೋದಾಗ್ಲಿ, ಮಾತಾಡ್ಸೋದಾಗ್ಲಿ, ಕಾಂಟ್ಯಾಕ್ಟ್ ಮಾಡೋದಾಗ್ಲಿ, ಅದೆಲ್ಲ ಬಿಟ್ಟಿದ್ದೀರಾ ಅನ್ನೋದನ್ನೇ ನೋಡ್ತಾ ಇದ್ದೀನಿ. ಬಿಕಾಸ್ ಎಕ್ಸಾಸ್ಟ್ ಆಗಿದ್ರೆ ನೀವು, ಎನರ್ಜಿ ಫುಲ್ ಲೋ ಆಗಿದೆ, ಹಾರ್ಟ್ ಬ್ರೇಕ್ ಆಗಿದೆ ಕೆಲವೊಂದೊಂದು ಜನಕ್ಕೆ. ಒಂದ್ ಪಾಯಿಂಟ್ ಅಲ್ಲಿ ನಿಮಗೆ ಫೀಲ್ ಕೂಡ ಆಗಿದೆ, ಲೈಕ್ ನಾನೇ ಈ ಒಂದು ರಿಲೇಶನ್ಶಿಪ್ ನ, ಈ ಒಂದು ಕನೆಕ್ಷನ್ ನ ಕಷ್ಟಪಟ್ಟು ಹೇಳ್ಕೊಂಡು ಹೋಗ್ತಾ ಇದೀನಿ, ಬಟ್ ನನಗೆ ಇಲ್ಲಿ ಯಾವುದೇ ರೀತಿ ವ್ಯಾಲ್ಯೂ ಇಲ್ಲ, ಸಿಗ್ತಾ ಇಲ್ಲ, ಈ ತರ ಒಂದು ಫೀಲ್ ಆಗಿದೆ ನಿಮಗೆ. ಸೊ ಇವಾಗ ನೀವು ಡಿಸಿಷನ್ ಮಾಡಿದೀರಾ ಗ್ರೂಪ್ 2, ಇಲ್ಲ ನಾನ್ ಸ್ವಲ್ಪ ಬ್ರೇಕ್ ಬೇಕು, ನನಗೆ ಸ್ವಲ್ಪ ಬ್ರೇಕ್ ಬೇಕು, ನನ್ ನಾನ್ ಸ್ಟಾಪ್ ನಾನು ಪ್ರೂವ್ ಮಾಡ್ಕೊಳ್ಳೋದಕ್ಕೆ, ಈ ಒಂದು ರಿಲೇಶನ್ಶಿಪ್ ಅಲ್ಲಿ ಏನೋ ಸಮಥಿಂಗ್ ಸ್ಪೆಷಲ್ ಇದೆ ಅಂತ ಪ್ರೂವ್ ಮಾಡ್ಕೊಳ್ಳೋದಕ್ಕೆ, ಅಥವಾ ನನಗೇನೆ ಆ ಫೀಲ್ ಬರೋದಕ್ಕೆ ನಾನು ತುಂಬಾ ಟ್ರೈ ಮಾಡಿದ್ದೀನಿ, ಕಷ್ಟ ಆಗಿದೆ ನಿಮಗೆ. ಅಂಡ್ ಎಟ್ ದ ಸೇಮ್ ಟೈಮ್ ನಿಮ್ಮ ಕರಿಯರ್, ನಿಮ್ಮ ಫ್ಯಾಮಿಲಿ, ಸೊಸೈಟಿ ಎಲ್ಲಾದ್ರಿಂದ ನಿಮಗೆ ಸ್ವಲ್ಪ ಸ್ಟ್ರೆಸ್ ಆಗಿದೆ ನಿಮಗೆ. ಇವಾಗ ಅಂತಲ್ಲ, ಇವಾಗ ನೀವು ಬ್ರೇಕ್ ತಗೊಂತಾ ಇದ್ದೀರಾ, ಬಟ್ ಆಗಿತ್ತು ನಿಮಗೆ ಗ್ರೂಪ್ 2. ಇವಾಗ ಟಯರ್ಡ್ ಆಗಿದ್ದೀರಾ, ಸುಸ್ತಾಗಿ ಹೋಗ್ಬಿಟ್ಟಿದೆ ನಿಮಗೆ. ಯುವರ್ ಲೈಕ್, ಬೇಡ ನನ್ನ ಲೈಫಲ್ಲಿ ಇನ್ನೂ ಡ್ರಾಮಾ ಬೇಡ ನನಗೆ, ಸ್ವಲ್ಪ ನಾನು ಬ್ರೇಕ್ ತಗೋಣ, ಸ್ವಲ್ಪ ಎಲ್ಲರಿಂದ ದೂರ ಆಗೋಣ, ಸ್ವಲ್ಪ ನಾನು ಈ ಒಂದು ಸೊಸೈಟಿ, ಒಂದು ಎಲ್ಲದನ್ನು ಅವಾಯ್ಡ್ ಮಾಡೋಣ, ಕನೆಕ್ಷನ್ಸ್ ಆಗಿರ್ಬೋದು, ವಾಟ್ ಎವರ್, ಇಟ್ಸ್ ಲೈಕ್ ಎಲ್ಲದನ್ನು ಅವಾಯ್ಡ್ ಮಾಡೋಣ, ನಾನು ನನ್ನ ಮೇಲೆ ಫೋಕಸ್ ಮಾಡ್ತೀನಿ. ಬಿಕಾಸ್ ಎಲ್ಲೋ ಒಂದ್ ಕಡೆ ನಾನು ಟಯರ್ಡ್ ಆಗೋಗ್ಬಿಟ್ಟಿದೆ. ನನ್ನ ಜನರು ನೋಡ್ತಾ ಇದಾರೋ ಇಲ್ವೋ ಗೊತ್ತಿಲ್ಲ, ಆ ಪರ್ಸನ್ ಇದನ್ನ ಅಬ್ಸರ್ವ್ ಮಾಡ್ತಾ ಇದಾರೋ ಇಲ್ವೋ ಗೊತ್ತಿಲ್ಲ, ಬಟ್ ನಂಗಂತೂ ಟಯರ್ಡ್ ಆಗೋಗ್ಬಿಟ್ಟಿದ್ದೀನಿ. ನಾನು ಐ ನೀಡ್ ರೆಸ್ಟ್, ನಾನು ನನ್ನ ಮೇಲೆ ಫೋಕಸ್ ಮಾಡ್ಕೋಬೇಕು. ತುಂಬಾ ಜನ ಸೆಲ್ಫ್ ಕೇರ್ ಮಾಡ್ತಾ ಇದ್ದೀರಾ, ಏನೋ ನಿಮ್ಮ ಫೇಶಿಯಲ್, ಹೇರ್ ಕೇರ್, ಸ್ಕಿನ್ ಕೇರ್, ಏನೆಲ್ಲ ನಿಮ್ಮ ಮೇಲೆ ನೀವು ಏನ್ ಫೋಕಸ್ ಮಾಡ್ಕೋ, ಚೆನ್ನಾಗಿರೋ ನಿಮ್ಗೋಸ್ಕರ ನೀವು ಶಾಪಿಂಗ್ ಮಾಡ್ಕೊತಾ ಇದ್ದೀರಾ, ಏನೆಲ್ಲ ಚೆನ್ನಾಗಿರೋ ಫುಡ್ ಬೇಕು ಅದೆಲ್ಲದನ್ನು ನೀವು ತಿಂತಾ ಇದ್ದೀರಾ. ಸೊ ಇಟ್ಸ್ ನಾಟ್ ದಟ್ ನೀವು ಗಿವ್ ಅಪ್ ಮಾಡ್ಬಿಟ್ಟಿದ್ದೀರಾ ಅಂತ ಅಲ್ಲ, ಇಟ್ಸ್ ಜಸ್ಟ್ ದಟ್ ನನಗೊಂದು ಸ್ವಲ್ಪ ಬ್ರೇಕ್ ಬೇಕು, ನಾನು ತುಂಬಾ ಎಫರ್ಟ್ ಹಾಕ್ತೆ, ನಾನು ತುಂಬಾ ಪ್ಲಾನ್ ಮಾಡಿದೆ, ನಾನು ತುಂಬಾ ಇನ್ವಾಲ್ವ್ ಆದೆ ಎಲ್ಲದಕ್ಕೂ, ಇವಾಗ ನಂಗೆ ಒಂದು ರೆಸ್ಟ್ ಬೇಕು. ಸೊ ಆ ಒಂದು ಎರಾದಲ್ಲಿ ಇದ್ದೀರಾ ನೀವು, ಆ ಒಂದು ಸಿಚುವೇಶನ್ ಅಲ್ಲಿ ಇದ್ದೀರಾ. ಸೊ ಇಟ್ಸ್ ಮೋರ್ ಲೈಕ್, ನಾನು ಹೆಂಗ್ ನೋಡ್ತಾ ಇದೀನಿ ಅಂದ್ರೆ, ಎಲ್ಲೋ ಒಂದ್ ಕಡೆ ನೀವು ಎಲ್ಲಾದ್ರಿಂದ ಬ್ರೇಕ್ ತಗೊಳ್ಳೋಣ ಅನ್ನೋಷ್ಟೊತ್ತಿಗೆ ಈ ಪರ್ಸನ್ ನಿಮ್ಮ ಲೈಫಲ್ಲಿ ಬಂದಿದ್ದಾರೆ, ಅಥವಾ ಎಲ್ಲೋ ಒಂದು ಸಿಚುವೇಶನ್ ಅಲ್ಲಿ ಫುಲ್ ಸುಸ್ತಾಗಿ ಹೋಗ್ಬಿಟ್ಟಿದ್ದೀರಾ. ಫಾರ್ ಎನ್ ಎಕ್ಸಾಂಪಲ್ ಕರಿಯರ್ ಅಂತಾನೆ ಇಟ್ಕೊಳ್ಳಿ, ತುಂಬಾ ಫೋಕಸ್ ಮಾಡಿದ್ರಿ, ತುಂಬಾ ಕಷ್ಟಪಟ್ಟಿದ್ರಿ, ಇವಾಗ ಒಂದು ಬ್ರೇಕ್ ತಗೊಳ್ಳೋಣ ಅಂತ ಅನ್ಕೊಂಡಾಗ ಈ ಒಂದು ಪರ್ಸನ್ ನಿಮ್ಮ ಲೈಫಲ್ಲಿ ಎಂಟರ್ ಆಗಿದ್ದಾರೆ. ಇಟ್ಸ್ ಲೈಕ್ ನಿಮ್ ಜೊತೆ ಇವಾಗ ಏನ್ ಎನರ್ಜಿ ಇಲ್ಲ, ಅದೇ ಒಂದು ಮೂಮೆಂಟ್ ಅಲ್ಲಿ ಈ ಪರ್ಸನ್ ನಿಮ್ಮ ಲೈಫ್ ಅಲ್ಲಿ ಬಂದಿದ್ದಾರೆ ಅನ್ನೋದನ್ನ ನೋಡ್ತಾ ಇದೀನಿ. ದಟ್ಸ್ ರಿಯಲಿ ಅಮೇಝಿಂಗ್, ಬಿಕಾಸ್ ಒಂಥರ ಟ್ವಿಸ್ಟ್ ಅಂಡ್ ಟರ್ನ್ ನೋಡ್ತಾ ಇದೀನಿ. ಸೊ ನೆಕ್ಸ್ಟ್ ಬಂದೆ ನಿಮಗೆ, ಯಾಕೆ ಈ ಪರ್ಸನ್ ನಿಮ್ ಲೈಫಲ್ಲಿ ಬಂದ್ರು, ಯಾಕೆ ನೀವು ಎಲ್ಲಾರಿಂದ ಸ್ವಲ್ಪ ದೂರ ಹೋಗೋಣ, ಸ್ವಲ್ಪ ಇವಾಗ ಫಾರ್ ಎನ್ ಎಕ್ಸಾಂಪಲ್ ಇಷ್ಟು ದಿನ ನೀವು ಸಿಟಿಲೇ ಇದ್ರಿ, ಫಾರ್ ಎನ್ ಎಕ್ಸಾಂಪಲ್ ಬ್ಯಾಂಗ್ಳೂರ್, ಮುಂಬೈ, ಹೈದರಾಬಾದ್ ಎಲ್ಲೋ ಒಂದ್ ಕಡೆ ಇದ್ರಿ ನೀವು, ಬಟ್ ಇವಾಗ ನಿಮಗೆ ಫೀಲ್ ಆಗಿದೆ, ಓಕೆ ಸ್ವಲ್ಪ ಬ್ರೇಕ್ ತಗೊಂಡು ನನ್ನ ಮನೆ ಕಡೆ ಹೋಗೋಣ, ಸ್ವಲ್ಪ ನನ್ ಸ್ವಲ್ಪ ಎಲ್ಲಾರಿಂದ ದೂರ ಹೋಗೋಣ, ಪೀಸ್ನ ಚೂಸ್ ಮಾಡೋಣ ಅಂತ ನೀವು ಎಲ್ಲೋ ಒಂದ್ ಕಡೆ ಹೊರಟಿದ್ದೀರಾ. ಬಟ್ ಈ ಒಂದು ಮೂಮೆಂಟ್ ಅಲ್ಲಿ ಈ ಒಂದು ಪರ್ಸನ್ ಬಂದಿದ್ದಾರೆ. ಸೊ ಇಟ್ಸ್ ಲೈಕ್ ನಿಮಗೆ ಕ್ವೆಶನ್ ಆಗ್ತಾ ಇದೆ, ವಾಟ್ ಇವಾಗ ಬಂದ್ರ ಇವರು, ಲೈಕ್ ಐ ಮೀನ್ ನೆಂಟ್ರು ಬಂದಂಗ್
ಅಲ್ಲ, ಬಟ್ ಇಟ್ಸ್ ಮೋರ್ ಲೈಕ್ ಓಕೆ ಇವಾಗ ನನ್ನ ಎನರ್ಜಿ ಫುಲ್ ಲೋ ಆಗಿದೆ, ಇವಾಗ ಯಾಕೆ ಇವ್ರು ನನಗೆ ಅಟೆನ್ಷನ್ ಕೊಡ್ತಾ ಇದ್ದಾರೆ, ನಾನು ಯಾವಾಗ ಬ್ರೇಕ್ ತಗೋಣ ಅಂತಾನೆ ಇದ್ದೆ, ಬಟ್ ಇವಾಗ ಇವ್ರು ನನಗೆ ಯಾಕೆ ಸ್ಪೆಷಲ್ ಫೀಲ್ ಆಗ್ತಾ ಇದ್ದಾರೆ, ಈ ತರ ಒಂದು ವೈಬ್ ಸಿಗ್ತಾ ಇದೆ. ಸೊ ಈ ಪರ್ಸನ್ ಯಾಕೆ ಬಂದ್ರು, ದೇರ್ ಈಸ್ ಹರ್ಮಿಟ್. ಓಕೆ, ಹರ್ಮಿಟ್ ಅಂದ್ರೆ ಇಟ್ಸ್ ರಿಫ್ಲೆಕ್ಷನ್ ಕಾರ್ಡ್. ಅದು ಹರ್ಮಿಟ್ ಯಾವಾಗ್ಲೂ ಒಬ್ಬರೇ ಇರ್ತಾರೆ, ಜಾಸ್ತಿ ಮಿಂಗಲ್ ಆಗಲ್ಲ. ಸೊ ಅಂಡ್ ಹರ್ಮಿಟ್ ಕಾರ್ಡ್ ಯಾವಾಗ ಬರುತ್ತೆ ಅಂದ್ರೆ, ಯಾವಾಗ ನೀವು ಒಂದು ಟ್ರೂತ್ ಹುಡುಕ್ತಾ ಇರ್ತೀರ ನಿಮ್ ಬಗ್ಗೆ, ನಿಮ್ಮ ಫ್ಯೂಚರ್, ನಿಮ್ಮ ಡೈರೆಕ್ಷನ್, ಏನೋ ಸಮಥಿಂಗ್ ಕನ್ಫ್ಯೂಷನ್ ಆಗಿರುತ್ತೆ, ಅವಾಗ ಆನ್ಸರ್ಸ್ ಹುಡುಕ್ತಾ ಇರ್ತೀರ ಅಲ್ವಾ, ಆ ಆನ್ಸರ್ಸ್ ನಿಮ್ಮೊಳಗೆ ಇದೆ ಅಂತ ತೋರ್ಸೋದಕ್ಕೆ ಹರ್ಮಿಟ್ ಬರುತ್ತೆ. ಡೀಪ್ ರಿಫ್ಲೆಕ್ಷನ್ ಕಾರ್ಡ್ ಇದು ಅಂತಾನೆ ಹೇಳ್ಬೋದು. ಸೊ ನಾನು ಏನ್ ನೋಡ್ತಾ ಇದೀನಿ, ಈ ಒಂದು ಪರ್ಸನ್ ನಿಮ್ ಲೈಫಲ್ಲಿ ಯಾಕೆ ಬಂದ್ರು ಅಂದ್ರೆ, ಫಸ್ಟ್ ನಿಮ್ ಬಗ್ಗೆ ನೀವು ಅರ್ಥ ಮಾಡ್ಕೊಳ್ಳೋದಕ್ಕೆ. ಮೇ ಬಿ ಈ ಪರ್ಸನ್ ರೈಟ್ ಟೈಮ್ ಅಲ್ಲೇ ಬರ್ತಾ ಇದ್ದಾರೆ, ಬಿಕಾಸ್ ಈ ಒಂದು ಸಿಚುವೇಶನ್ ಅಲ್ಲಿ ಯಾರೆಲ್ಲ ರೀಡಿಂಗ್ ಕೇಳ್ತಾ ಇದ್ದೀರಾ, ಎಲ್ಲೋ ಒಂದ್ ಕಡೆ ನೀವು ನಿಮ್ಮ ಮೇಲೆ ಫೋಕಸ್ ಮಾಡ್ತಾ ಇದ್ದೀರಾ, ನಿಮ್ಮ ಮೆಂಟಲ್ ಹೆಲ್ತ್ ಮೇಲೆ ಫೋಕಸ್ ಮಾಡ್ತಾ ಇದ್ದೀರಾ, ನಿಮ್ನ ನೀವು ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ. ಫಸ್ಟ್ ಆಫ್ ಆಲ್ ನಾನು ಯಾರು, ನನಗೆ ಏನ್ ಬೇಕು, ನನ್ನ ಫ್ಯೂಚರ್ ನನಗೆ ಯಾವ ಥರ ಒಂದು ಪಾರ್ಟ್ನರ್ ಬೇಕು, ಯಾವ ಥರ ಒಂದು ಲೈಫ್ ಸ್ಟೈಲ್ ಬೇಕು, ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ. ಸೊ ನಿನ್ನ ನೀವು ಪ್ರಯಾರಿಟಿ ಮಾಡ್ತಾ ಇದ್ದೀರಾ, ನಿಮ್ಮ ಮೆಂಟಲ್ ಹೆಲ್ತ್ನ ಪ್ರಯಾರಿಟಿ ಮಾಡ್ತಾ ಇದ್ದೀರಾ. ಎಲ್ಲೋ ಒಂದ್ ಕಡೆ ಏನೆಲ್ಲ ನೆಗೆಟಿವಿಟೀಸ್ ಲೈಫಲ್ಲಿ ಆಯ್ತು ಅದರಿಂದ ಹೊರಗೆ ಬರೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ. ಸೊ ಎಲ್ಲೋ ಒಂದ್ ಕಡೆ ಈ ಒಂದು ಪರ್ಸನ್ ನಿಮಗೆ ಅದೆಲ್ಲ ರಿಯಲೈಸ್ ಮಾಡ್ಸೋದಕ್ಕೆ ಬರ್ತಾ ಇದ್ದಾರೆ. ಅಂದ್ರೆ ಫಾರ್ ಎನ್ ಎಕ್ಸಾಂಪಲ್ ನಿಮ್ ಲೈಫಲ್ಲಿ ಏನೋ ಒಂದು ನೆಗೆಟಿವ್ ಸಿಚುವೇಶನ್ ಆಗಿರುತ್ತೆ ಮುಂಚೆ, ಎಲ್ಲೋ ಒಂದ್ ಕಡೆ ನೀವು ಅನ್ಕೊಂಡಿರ್ತೀರ ನೀವು ಅದರಿಂದೆಲ್ಲ ಮೂವ್ ಆನ್ ಆಗಿದ್ದೀರಾ, ಇಲ್ಲ ಅಥವಾ ಅವಾಯ್ಡ್ ಮಾಡ್ತಾ ಇರ್ತೀರಾ. ಬಟ್ ಈ ಪರ್ಸನ್ ಬರ್ತಾ ಇದ್ದಾರೆ ಟು ಹೀಲ್ ಯು. ಇವಾಗ ಫಾರ್ ಎಕ್ಸಾಂಪಲ್ ನಿಮ್ ಮನ್ಸೊಳಗೆ ಒಂದು ಗಾಯ ಆಲ್ರೆಡಿ ಇದೆ, ನೀವು ಅದನ್ನ ಇಗ್ನೋರ್ ಮಾಡ್ತಾ ಇದ್ದೀರಾ, ಅದಕ್ಕೆ ಟ್ರೀಟ್ ಮಾಡ್ತಾ ಇಲ್ಲ, ಅದು ಅವಾಗ ಪೇನ್ ಆಗ್ತಾ ಇರುತ್ತೆ, ಬಟ್ ನೀವು ಅದನ್ನ ಇಗ್ನೋರ್ ಮಾಡ್ತಾ ಇದ್ದೀರಾ. ಬಟ್ ಈ ಪರ್ಸನ್ ನಿಮ್ಮ ಲೈಫಲ್ಲಿ ಬರ್ತಾ ಇರೋದು ಆ ಒಂದು ಗಾಯನ ಹೀಲ್ ಮಾಡೋದಕ್ಕೆ, ಅದಕ್ಕೆ ಟ್ರೀಟ್ಮೆಂಟ್ ಕೊಡೋದಕ್ಕೆ. ತುಂಬಾ ಜನಕ್ಕೆ ಪಾಸಿಬಿಲಿಟಿ ಇದೆ, ನಿಮ್ಮ ಎಕ್ಸ್ ಪಾರ್ಟ್ನರ್ ಬಗ್ಗೆ ನೀವು ಯೋಚನೆ ಮಾಡ್ಕೊತಾ ಇದ್ದೀರಾ, ಅಥವಾ ನಿಮ್ಮ ಪಾಸ್ಟ್ ಅಲ್ಲಿ ಈ ಪರ್ಸನ್ ಇದ್ರು ಮತ್ತೆ ಈ ಪರ್ಸನ್ ನಿಮ್ಮ ಲೈಫಲ್ಲಿ ಬರ್ತಾರ, ಅಥವಾ ಏನೋ ಯಾಕೆ ಈ ಪರ್ಸನ್ ಮತ್ತೆ ಮತ್ತೆ ರಿಪೀಟೆಡ್ ಆಗಿ ನೆನಪಾಗ್ತಾ ಇದ್ದಾರೆ ಅಂದ್ರೆ, ಏನೋ ಈ ಪರ್ಸನ್ ಇಂದ ಆಗಿರ್ಬೋದು ನಿಮಗೇನೋ ಒಂದು ಪೇನ್ ಆಗಿದೆ, ಅದನ್ನ ಕರೆಕ್ಟಾಗಿ ನೀವು ಹೀಲ್ ಮಾಡಿಲ್ಲ. ನೀವು ಸಮ್ ಪೇನ್, ಸಮ್ ನೆಗೆಟಿವ್ ಮೆಮೊರಿ ಇದೆ, ಅದನ್ನ ನೀವು ಇಗ್ನೋರ್ ಮಾಡ್ತಾ ಇದ್ದೀರಾ, ಅದನ್ನ ಕನ್ಫ್ರಂಟ್ ಮಾಡ್ತಾ ಇಲ್ಲ, ಅದನ್ನ ನೀವು ಫೇಸ್ ಮಾಡ್ತಾ ಇಲ್ಲ, ಅವಾಯ್ಡ್ ಮಾಡ್ತಾ ಇದ್ದೀರಾ. ಎಲ್ಲೋ ಒಂದ್ ಕಡೆ ಈ ಪರ್ಸನ್ ನಿಮ್ಮ ಲೈಫಲ್ಲಿ ಬರ್ತಾ ಇರೋದು ಟು ಫೇಸ್, ನಿಮಗೆ ಕಲ್ಸ್ಕೊಡೋದಕ್ಕೆ, ನಿಮ್ಗೆ ಆ ಪೇನ್ ನ ರಿಯಲೈಸ್ ಮಾಡಿಸೋದಕ್ಕೆ, ಅದರಿಂದ ಹೊರಗೆ ಕರ್ಕೊ ಬರೋದಕ್ಕೆ. ಇಟ್ಸ್ ಲೈಕ್ ಏನ್ ಗೊತ್ತಾ, ನೀವು ಅನ್ಕೊಂಡ್ಬಿಟ್ಟಿದೆ ನಾನು ಹಿಂಗೇನೆ, ನಾನು ಮಿಂಗಲ್ ಆಗಲ್ಲ, ನಾನು ಸೋಷಲೈಸ್ ಆಗಲ್ಲ, ಬಿಕಾಸ್ ನನಗೆ ಆಲ್ರೆಡಿ ತುಂಬಾ ಪೇನ್ ಆಗಿದೆ, ನನಗೆ ಮತ್ತೆ ಕನೆಕ್ಷನ್ ಬೇಡ, ಮತ್ತೆ ರಿಲೇಶನ್ಶಿಪ್ ಬೇಡ, ನನಗೆ ಮದ್ವೆ ಬೇಡ, ಹಿಂಗೆಲ್ಲ ನೀವು ತುಂಬಾ ಅನ್ಕೊಂಡಿದೀರಾ. ಬಟ್ ಈ ಪರ್ಸನ್ ಬರ್ತಾ ಇರೋದು ನಿಮಗೆ ಗೊತ್ತಿಲ್ದಿರೋ ನಿಮ್ಮ ಒಂದು ಇನ್ನರ್ ಸ್ಟ್ರೆಂತ್. ನೀವು ಅನ್ಕೊಂಡಿದ್ದೀರಾ ಯಾವತ್ತೂ ನಾನು ಆ ಪೇನ್ ಇಂದ ಹೊರಗೆ ಬರೋದಕ್ಕಾಗಲ್ಲ, ಯಾವತ್ತೂ ನಾನು ಅದನ್ನ ಮರೆಯೋದಕ್ಕಾಗಲ್ಲ, ನನಗೆ ಮತ್ತೆ ಆ ಟ್ರಾಮಾ ಬೇಡ, ಹಿಂಗೆಲ್ಲ ಒಂದಷ್ಟು ಯೋಚನೆ ಇರ್ತೀರ. ಬಟ್ ಈ ಪರ್ಸನ್ ನಿಮ್ಮ ಲೈಫಲ್ಲಿ ಬರ್ತಾ ಇರೋದು ಆ ಒಂದು ಆಗಿರೋ ಗಾಯ, ಆಗಿರೋ ಪೇನ್, ಅದನ್ನ ಮರ್ಸೋದಕ್ಕೆ, ಅದಕ್ಕೊಂಥರ ಟ್ರೀಟ್ಮೆಂಟ್ ಕೊಡೋದಕ್ಕೆ ಬರ್ತಾ ಇದ್ದಾರೆ. ಇವ್ರು ಬಂದಾಗಿಂದ ನೀವು ಅಬ್ಸರ್ವ್ ಮಾಡಿದಿರೋ ಇಲ್ವಾ, ಅವಾಗ ಒಂದಷ್ಟು ಓಲ್ಡ್ ಮೆಮೊರೀಸ್ ನೆನಪಾಗ್ತಾ ಇದೆ ನಿಮಗೆ, ಓಲ್ಡ್ ಪೇನ್ ನೆನಪಾಗ್ತಾ ಇದೆ, ನಿಮ್ಮೇಲೆ ನಿಮಗೆ ಏನೋ ಒಂದು ರಿಯಲೈಸೇಷನ್ ಕೂಡ ಆಗ್ತಾ ಇದೆ. ಸೊ ನಿಮ್ ಒಳಗಡೆ ಇರೋ ಆನ್ಸರ್ಸ್ ನ ಇನ್ಫ್ಯಾಕ್ಟ್ ಹುಡುಕೊಡ್ತಾ ಇದ್ದಾರೆ, ನಿಮಗೋಸ್ಕರ ಹುಡುಕೊಡ್ತಾ ಇದ್ದಾರೆ. ಇದು ಯಾವುದೇ ರೀತಿ ರೊಮ್ಯಾಂಟಿಕ್ ಡಿಸ್ಟ್ರಾಕ್ಷನ್ ಆ ತರ ನಾನು ನೋಡ್ತಾ ಇಲ್ಲ. ಇಟ್ಸ್ ಮೋರ್ ಲೈಕ್ ಅ ಸ್ಪಿರಿಚುವಲ್ ಚೆಕ್ ಪಾಯಿಂಟ್.
ಬಿಕಾಸ್ ನಿಮ್ಮೊಳಗಿರೋ ಒಂದು ಲೈಟ್ನ ಈ ಪರ್ಸನ್ ಹುಡುಕೊಡೋದಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ. ನಿಮ್ಮೊಳಗಿರೋ ಕಟ್ ಆಯ್ತು ವಿಡಿಯೋ. ಓಕೆ, ನಾನು ಎಲ್ಲಿದೆ? ನಿಮ್ಮಲ್ಲಿರೋ ಒಂದು ಸತ್ಯನ ನಿಮಗೋಸ್ಕರ ಹುಡುಕೊಡ್ತಾ ಇದ್ದಾರೆ. ಬಿಕಾಸ್ ನಾನು ಏನ್ ನೋಡ್ತಾ ಇದ್ದೀನಿ, ಬಿಕಾಸ್ ಈ ಒಂದು ಪರ್ಸನ್ ಯಾವ ಒಂದು ಮೂಮೆಂಟ್ ಅಲ್ಲಿ ಬಂದ್ರು ಅಂದ್ರೆ, ನೀವ್ ಒಂಥರ ಎಲ್ಲದನ್ನ ರೆಸ್ಟ್ ತಗೊಳ್ಳೋಣ ಅನ್ನೋ ಒಂದು ಥಾಟ್ ಅಲ್ಲಿ ಇದ್ರಿ. ಎಲ್ಲಾರು ಅವಾಯ್ಡ್ ಮಾಡೋಣ, ನಾನು ಯಾವುದೇ ರೀತಿ ಹೊಸ ಫ್ರೆಂಡ್ಶಿಪ್ ಆಗಿರ್ಬೋದು, ಹೊಸ ಕನೆಕ್ಷನ್ ಆಗಿರ್ಬೋದು, ನಾನು ಇವಾಗ ಹೋಗಲ್ಲ, ನಾನು ಇಷ್ಟ ಇಲ್ಲ, ನನಗೆ ಬೇಡ, ಈ ತರ ಒಂದು ಯೋಚನೆಯಲ್ಲಿ ಇದ್ರಿ ನೀವು. ಎಲ್ಲೋ ಒಂದ್ ಕಡೆ ನನ್ನ ಲೈಫಲ್ಲಿ ನ್ಯೂ ಚೇಂಜಸ್ಸೇ ಬೇಡ, ನನ್ನ ಪಾಡಿ ನಾನು ಇರೋಣ, ಈ ತರ ಒಂದು ಮೆಂಟಾಲಿಟಿ ನೀವು ಇದ್ರಿ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಈ ಪರ್ಸನ್ ಬಂದ್ರು ಅಂಡ್ ನಿಮಗೆ ಗೊತ್ತಿಲ್ಲ ಇವಾಗ ಯಾಕೆ ಇವ್ರು ಬಂದ್ರು. ಬಟ್ ಇವ್ರು ಬಂದ್ಬಿಟ್ಟು ತುಂಬಾ ಕ್ವೆಶನ್ಸ್, ತುಂಬಾ ಆನ್ಸರ್ಸ್ ನ ರಿಯಲೈಸ್ ಮಾಡಿಸ್ತಾ ಇದ್ದಾರೆ ನಿಮಗೆ. ತುಂಬಾ ಕ್ವೆಶನ್ಸಿಗೆ ಆನ್ಸರ್ಸ್ ಸಿಗ್ತಾ ಇದೆ ಅಂತಾನೆ ನೋಡ್ತಾ ಇದೀನಿ. ಬಟ್ ನಿಮಗೆ ಗೊತ್ತಾಗ್ತಾ ಇಲ್ಲ ಯಾಕೆ ಇವ್ರು ಬಂದ್ರು. ಅವಾಗವಾಗ ನಂಗೆ ಪೇಯ್ನ್ ಆಗುತ್ತೆ, ಅವಾಗವಾಗ ಏನೋ ರಿಯಲೈಸೇಷನ್ ಆಗ್ತಾ ಇರುತ್ತೆ. ಬಟ್ ಯಾಕೆ ಹಿಂಗ ಆಗ್ತಾ ಇದೆ, ಹಿಂಗೆ ಕ್ವೆಶನ್ಸ್ ಬರ್ತಾ ಇದೆ ನಿಮಗೆ. ಅಂಡ್ ನೈಟ್ ಆಫ್ ಕಪ್ಸ್ ಬಂದಿದೆ. ಲೈಕ್ ಈ ಕನೆಕ್ಷನ್ಗೆ ಫ್ಯೂಚರ್ ಇದೆಯಾ, ನೀವು ಇವ್ರನ್ನ ಕೌಂಟ್ ಮಾಡ್ಬೋದಾ, ಈ ಕನೆಕ್ಷನ್ ಪೊಟೆನ್ಷಿಯಲ್ ಇದೆಯಾ ಅಂತ ಬಂದ್ರೆ, ಡೆಫಿನೆಟ್ಲಿ ನೈಟ್ ಆಫ್ ಕಪ್ಸ್ ಒಂದು ರೊಮ್ಯಾನ್ಸ್ ಬಗ್ಗೆ ಹೇಳುತ್ತೆ. ನೈಟ್ ಆಫ್ ಕಪ್ಸ್ ಒಂದು ಫೋರ್ಸ್ಫುಲ್ ಅಲ್ಲ, ಏನೋ ವಿತೌಟ್ ಈವನ್ ರಿಯಲೈಸಿಂಗ್, ನಿಮಗೆ ಗೊತ್ತಿಲ್ಲನೆ ನೀವು ರೊಮ್ಯಾಂಟಿಕಲಿ ಈ ಪರ್ಸನ್ ಬಗ್ಗೆ ಯೋಚನೆ ಮಾಡೋದು, ಇನ್ವಾಲ್ವ್ ಆಗೋದು, ಹಾರ್ಟ್ ಕನೆಕ್ಟ್ ಆಗೋದು, ಇದ್ರ ಬಗ್ಗೆ ಹೇಳುತ್ತೆ. ಏನೋ ಗೊತ್ತಾಗ್ದಾನೆ ಆಗೋದಿದೆಲ್ಲ. ಸೊ ನಾನು ಏನ್ ನೋಡ್ತೇನೆ, ಡೆಫಿನೆಟ್ಲಿ ಇವಾಗ ಈ ಒಂದು ಮೂಮೆಂಟಿಗೆ ನಿಮಗೆ ಅನ್ಸ್ಬೋದು ಈ ಪರ್ಸನ್ ಇಂದ ನನಗೆ ಏನೋ ರಿಯಲೈಸೇಷನ್ ಆಗ್ತಾ ಇದೆ, ಏನೋ ಒಂಥರ ಪೇಯ್ನ್ ಆಗ್ತಾ ಇದೆ, ಏನೋ ಫೀಲ್ ಆಗ್ತಾ ಇದೆ, ಹಿಂಗೆಲ್ಲ ನಿಮಗೆ ಫೀಲ್ ಆಗ್ತಾ ಇರ್ಬೋದು ಗ್ರೂಪ್ 2. ಬಟ್ ಗೊತ್ತೋ ಗೊತ್ತಿಲ್ದೇನೋ ಯು ವಿಲ್ ಫಾಲ್ ಫಾರ್ ದಿಸ್ ಪರ್ಸನ್. ಅಂದ್ರೆ ಡೆಫಿನೆಟ್ಲಿ ನೀವು ಆಫ್ಟರ್ ಅ ಪಾಸ್ ಲೈಫಲ್ಲಿ ಇವಾಗಲೇ ನೀವು ಬಿದೋಗ್ಬಿಡ್ತೀರ ಇವರಿಗೆ, ಇವಾಗಲೇ ಯು ವಿಲ್ ಫಾಲ್ ಇನ್ ಲವ್, ಆ ಥರ ನೋಡ್ತಾ ಇಲ್ಲ. ಬಟ್ ಇಟ್ ವಿಲ್ ಟೇಕ್ ಟೈಮ್. ಬಟ್ ಒನ್ ಬೆಸ್ಟ್ ಪಾರ್ಟ್ ಈ ಒಂದು ರಿಲೇಶನ್ಶಿಪ್ ಅಥವಾ ಈ ಒಂದು ಕನೆಕ್ಷನ್ ಅಲ್ಲಿ ಅಂದ್ರೆ, ಈ ಪರ್ಸನ್ ನಿಮ್ನ ಹೆಂಗಿದ್ದೀರಾ ಹಂಗೆ ಆಕ್ಸೆಪ್ಟ್ ಮಾಡ್ತಾರೆ. ಏನೋ ನಿಮ್ಮಲ್ಲಿರೋ ಈ ಒಂದು ಸಿಚುವೇಶನ್ ನೀವು ವೀಕ್ ಇದ್ದೀರಾ, ನಂಗೆ ಇವ್ರು ಬೇಡ, ಆ ಥರ ಫೀಲ್ ಮಾಡಿಸಲ್ಲ ನಿಮಗೆ. ಎಲ್ಲ ಒಂದ್ ಕಡೆ ನಿಮ್ಮನ್ನ ಹೀಲ್ ಮಾಡಿಸ್ತಾರೆ. ಪಾಸ್ಟಲ್ಲಿ ಆದ ಪೇಯ್ನ ಫಸ್ಟ್ ಫೋಕಸ್ ಮಾಡಿಬಿಟ್ಟು ಅದೇ ನಿಮ್ಮನ್ನ ಹೊರಗೆ ಎಳ್ಕೊ ಬರ್ತಾರೆ. ಹೊರಗೆ ಸ್ಟ್ರಾಂಗ್ ಆಗಿ ನಿಮ್ಮನ್ನ ಎಳ್ಕೊ ಬಂದ್ಬಿಟ್ಟು ಆಮೇಲೆ ನಿಮ್ಮ ಜೊತೆ ಕನೆಕ್ಟ್ ಆಗ್ತಾರೆ, ಆಮೇಲೆ ಎಮೋಷ್ನಲಿ ಕನೆಕ್ಟ್ ಆಗ್ತಾರೆ. ನಾನು ಏನ್ ನೋಡ್ತೇನೆ, ಇಬ್ರು ಒಂಥರ ಇಂಟ್ರೋವರ್ಟ್ ಕೈಂಡ್, ನೀವು ಇಬ್ರು ಒಂಥರ ಓಪನ್ ಅಪ್ ಆಗಲ್ಲ, ಇಬ್ರು ಒಂಥರ ಫಸ್ಟ್ ಪ್ರೊಟೆಕ್ಟ್ ಮಾಡ್ಕೊತೀರ ನಿಮ್ಮ ಎಮೋಷನ್ಸ್ನ, ನಿಮ್ಮ ಫೀಲಿಂಗ್ಸ್ನ, ನಿಮ್ಮ ಥಾಟ್ಸ್ನ ಫಸ್ಟ್ ನಿಮಗೆ ನೀವು ಪ್ರೊಟೆಕ್ಟ್ ಮಾಡ್ಕೊತೀರಾ. ಸೊ ಆ ಥರ ಒಂದು ಪೀಪಲ್ಲೇ ನೀವು ಇಬ್ರು ಕೂಡ. ಬಟ್ ಗೊತ್ತೋ ಗೊತ್ತಿಲ್ಲದೇನೋ ನೀವು ಒಬ್ರನ್ನೊಬ್ರನ್ನ ಹೀಲ್ ಮಾಡ್ತಾ ಇದ್ದೀರಾ, ಬೆಟರ್ ಫೀಲ್ ಮಾಡಿಸ್ತಾ ಇದ್ದೀರಾ. ಸೊ ಇವಾಗ ಏನ್ ವಿಡಿಯೋ ನೋಡ್ತಾ ಇದ್ದೀರಾ, ಇವತ್ತಿಂದ 1 ಮಂತ್ ಆದ್ರೂ ಆಗತ್ತೆ ನಿಮಗೆ ಕ್ಲೋಸ್ ಆಗೋದಕ್ಕೆ, ಕನೆಕ್ಟ್ ಆಗೋದಕ್ಕೆ, ಒಬ್ರನ್ನೊಬ್ರನ್ನ ಓಪನ್ ಅಪ್ ಆಗೋದಕ್ಕೆ, ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಕ್ಕೆ. ಬಟ್ ನೌ ಇಸ್ ದ ಟೈಮ್. ಗ್ರೂಪ್ 2 ಏನ್ ಇದೆ ಅದನ್ನ ರಿಸೀವ್ ಮಾಡ್ಕೊಳ್ಳೋ ಟೈಮ್, ಕ್ವೆಶನ್ ಮಾಡೋ ಟೈಮ್ ಅಲ್ಲ. ಸೊ ಜಸ್ಟ್ ಇಮ್ಯಾಜಿನ್, ಇವಾಗ ನೀವು ಒಂದು ಬ್ರೇಕಪ್ ಫೇಸ್ ಅಲ್ಲಿ ಇರ್ತೀರಾ, ಅವರು ಕೂಡ ಒಂದು ಬ್ರೇಕಪ್ ಫೇಸ್ ಅಲ್ಲಿ ಇರ್ತಾರೆ. ಆ ಟೈಮಲ್ಲೇ ನೀವು ಮೀಟ್ ಆಗ್ತೀರಾ. ನಿಮಗೆ ಗೊತ್ತಿದೆ ಇದೊಂದು ರೈಟ್ ಟೈಮ್ ಅಲ್ಲ ಮೀಟ್ ಆಗೋದಕ್ಕೆ, ಬಿಕಾಸ್ ನಾನು ಇನ್ನೂ ನನ್ನ ಪಾಸ್ಟ್ ಪೇನ್ ಅಲ್ಲಿ ಇದ್ದೀನಿ, ಅವ್ರಿಗೂ ಕೂಡ ಗೊತ್ತಿರುತ್ತೆ. ಬಟ್ ಗೊತ್ತಿದ್ದೋ ಗೊತ್ತಿಲ್ದೇನೋ ವೆರಿ ಸ್ಲೋ ಆಗಿ ಒಂದು ಪೊಲೈಟ್ ಕಾನ್ವರ್ಸೇಷನ್ ಇಂದ ನಿಮ್ಮಿಬ್ರಲ್ಲಾದ ಒಂದು ಪೇನ್, ಆ ಒಂದು ಸೈಲೆನ್ಸ್, ಏನೋ ಫೈನಲಿ ನೀವು ಒಬ್ರಿಗೊಬ್ರು ಫೀಲ್ ಮಾಡ್ಕೊಳ್ಳೋದನ್ನ ನೋಡ್ತಾ ಇದೀನಿ. ಸೊ ಐ ಥಿಂಕ್ ಈ ಪರ್ಸನ್ ನಾಟ್ ಜಸ್ಟ್ ನಿಮ್ಮ ಒಂದು ಹೀಲಿಂಗ್ ಜರ್ನಿ ಅಷ್ಟೇ ಅಲ್ಲ, ಹೀಲಿಂಗ್ ಜರ್ನಿ ಮುಗ್ದಾದ್ಮೇಲೆ ಆ ಒಂದು ನೆಕ್ಸ್ಟ್ ರೊಮ್ಯಾಂಟಿಕ್ ಜರ್ನಿಲಿ ಕೂಡ ನಿಮ್ಗೆ ಕೈ ಹಿಡಿತಾರೆ ಅಂತಾನೆ ನೋಡ್ಬೋದು ಗ್ರೂಪ್ 2. ಸೊ
ದಿಸ್ ಇಸ್ ಡೆಫಿನೆಟ್ಲಿ ಒಂದು ಇಮ್ಮೆಚ್ಯೂರ್ ಮೆಸೇಜ್ ಅಲ್ಲ. ಸೊ ಒಂದು ಕನ್ಕ್ಲೂಷನ್ ಕೊಡ್ಬೇಕಂದ್ರೆ, ಈ ಪರ್ಸನ್ ನಾಟ್ ಜಸ್ಟ್ ನಿಮ್ಮ ಬೆಸ್ಟ್ ಟೈಮಿಂಗ್ಸ್ ಅಲ್ಲಿ ಇರೋದು ಮಾತ್ರ ಅಲ್ಲ, ನಿಮ್ಮ ವರ್ಸ್ಟ್ ಟೈಮಿಂಗ್ಸ್ ಅಲ್ಲೂ ಕೂಡ ಇರ್ತಾರೆ. ಇವಾಗ ಆಲ್ರೆಡಿ ನೀವೇನ್ ಪೇನ್ ಅಲ್ಲಿ ಹೋಗ್ತಾ ಇದ್ದೀರಾ, ಜಸ್ಟ್ ಪೇನ್ ಮಾತ್ರ ಅಲ್ಲ, ಈ ಪರ್ಸನ್ ಎಲ್ಲೋ ಒಂದ್ ಕಡೆ ಐ ಫೀಲ್ ನೀವಿಬ್ರು ಒಂದೇ ಪೇನ್ ನ ಫೀಲ್ ಮಾಡ್ತಾ ಇದ್ದೀರಾ. ಸಿಚುವೇಶನ್ ಡಿಫ್ರೆಂಟ್ ಆಗಿತ್ತು ಪಾಸ್ಟ್ ಅಲ್ಲಿ ಡೆಫಿನೆಟ್ಲಿ, ಬಟ್ ಪೇನ್, ಸಿಮಿಲರ್ ಪೇನ್ ನಿಮ್ನ ನೀವು ಅವರಲ್ಲಿ ನೋಡ್ಕೊಂತೀರಾ. ನೋಡ್ಕೊಂಡಾಗ ಇಬ್ರು ಒಬ್ರಿಗೊಬ್ರು ಹೀಲ್ ಮಾಡ್ತೀರಾ, ಒಬ್ರಿಗೊಬ್ರು ಆನ್ಸರ್ಸ್ ಕೊಟ್ಕೊಂತೀರಾ. ಗೊತ್ತಿದನೋ ಗೊತ್ತಿಲ್ದೇನೋ ಸ್ಲೋ ಅಂಡ್ ಸ್ಟಡಿ ಆಗಿ ಈ ಕನೆಕ್ಷನ್ ರೊಮ್ಯಾಂಟಿಕ್ ಕನೆಕ್ಷನ್ ಆಗಿ ಗ್ರೋ ಆಗೋ ಎಲ್ಲ ಪಾಸಿಬಿಲಿಟೀಸು ಇದೆ. ಸೊ ಗ್ರೂಪ್ 2, ಐ ಡೋಂಟ್ ನೋ ನೀವು ಮ್ಯಾನಿಫೆಸ್ಟ್ ಮಾಡಿದ್ರ ಈ ಥರದ ಕನೆಕ್ಷನ್ ಅಂತ, ಬಟ್ ಎಸ್, ಈ ಕನೆಕ್ಷನ್, ಈ ಥರ ಒಂದು ಪರ್ಸನ್ ನಿಮ್ಮ ಲೈಫಲ್ಲಿ ಇದ್ದಾರೆ. ಆ್ಯಂಡ್ ಯಾಕಿದ್ದಾರೆ ಅಂತ ನಿಮ್ಮ ಕ್ವೆಶನ್ ಆಗಿತ್ತು. ದಿಸ್ ಇಸ್ ದ ರೀಸನ್. ಓಕೆ, ಗ್ರೇಟ್ಫುಲ್ ಆಗಿರಿ. ಅವಾಗ ಏನೇನಾಗುತ್ತೆ ವಿ ನೆವರ್ ನೋ. ಆ್ಯಂಡ್ ಈಗಿನ ಜನ್ರೇಷನಲ್ಲಂತೂ, ಈಗಿನ ಜನ್ರೇಷನ್ ನಾನು ಬ್ಲೇಮ್ ಮಾಡಲ್ಲ, ಇಟ್ಸ್ ಕಲಿಯುಗ. ಅಲ್ಟಿಮೇಟ್ಲಿ ಇದೆಲ್ಲ ಆಲ್ರೆಡಿ ಬರ್ದಾಗ್ಬಿಟ್ಟಿದೆ. ಆ್ಯಂಡ್ ವಿ ಆರ್ ಜಸ್ಟ್ ಪ್ಲೇಯಿಂಗ್ ದ ಕ್ಯಾರೆಕ್ಟರ್ಸ್ ವೆಲ್ ಅಂತ ಹೇಳ್ಬೋದು. ಸೊ ಫಸ್ಟ್ ಪ್ರಯಾರಿಟಿ ನಿಮ್ಮನ್ನ ನೀವು ಫಸ್ಟ್ ಪ್ರಯಾರಿಟಿ ಮಾಡಿ. ಬಿಕಾಸ್ ಅಲ್ಟಿಮೇಟ್ಲಿ ದೇವರು ನಮಗೊಂದು ಈ ಒಂದು ಏನೋ ಬಾಡಿ, ದೇಹ ಎಲ್ಲ ಏನೋ ವಿತ್ ಪ್ಲ್ಯಾನ್ಡ್ ಆಗಿನೇ ಕೊಟ್ಟಿದೆ. ಸೊ ಡೋಂಟ್ ಕಂಪ್ಲೇನ್ ಇಟ್. ಯಾವುದು ಪರ್ಮನೆಂಟ್ ಅಲ್ಲ. ಸ್ಟೇ ಹಂಬಲ್. ಬಿಕಾಸ್ ಇವತ್ತು ಇರೋದು ನಾಳೆ ಇಲ್ದೇ ಇರ್ಬೋದು. ದೇವ್ರೇ ಕೊಡೋದು, ದೇವ್ರೇ ಕಿತ್ಕೊಳ್ಳೋದು. ಐ ಡೋಂಟ್ ರಿಯಲಿ ಪರ್ಟಿಕ್ಯುಲರ್ಲಿ ದೇವ್ರು ಪರ್ಟಿಕ್ಯುಲರ್ ಇದೇ ದೇವ್ರು ಆ ಥರ ನಾನು ಹೇಳಲ್ಲ. ಐ ಬಿಲೀವ್ ಇನ್ ಯೂನಿವರ್ಸ್. ಅಂದರೆ ನಮ್ಮ ಸುತ್ತಮುತ್ತ ಒಂದು ಎನರ್ಜಿ ಇರುತ್ತೆ, ಎನರ್ಜಿ ನಮಗೆ ರೆಸ್ಪಾಂಡ್ ಮಾಡುತ್ತೆ. ಬಿಕಾಸ್ ಅಲ್ಟಿಮೇಟ್ಲಿ ಒಬ್ಬೊಬ್ರು ಒಂದೊಂದು ದೇವ್ರನ್ನ ಬಿಲೀವ್ ಮಾಡ್ತಾರೆ. ಒಬ್ಬೊಬ್ರು ಏಸು, ಒಬ್ಬೊಬ್ರು ಡಿಫ್ರೆಂಟ್. ನಾನು ಅದನ್ನ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡೋದಕ್ಕೆ ಇಷ್ಟ ಇಲ್ಲ. ಬಟ್ ಐ ಥಿಂಕ್ ನಮ್ಮ ಸುತ್ತಮುತ್ತ ಆ ಎನರ್ಜಿ ಇದೆ. ನಾವು ಟೆಂಪಲ್ಗೆ ಹೋಗ್ಬಿಟ್ಟು ವರ್ಷಿಪ್ ಮಾಡಬೇಕು ಅದೆಲ್ಲ ಏನೂ ಇಲ್ಲ ಗಾಯ್ಸ್. ಅಲ್ಟಿಮೇಟ್ಲಿ ಯು ವಿಲ್ ಎಂಡ್ ಅಪ್ ಇನ್ ಅ ಬೆಟರ್ ಪ್ಲೇಸ್. ನಿಮಗೆ ಗೊತ್ತೋ ಗೊತ್ತಿಲ್ವೋ, ನಿಮಗೆ ಪೀಸ್ ಅಂತೂ ಸಿಕ್ಕೇ ಸಿಗುತ್ತೆ. ಇರೋದನ್ನ ಇನ್ನೂ ಕಾಂಪ್ಲಿಕೇಟೆಡ್ ಆಗಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಬುದ್ಧಿ ಇದೆ ನಿಮಗೆ, ಯಾವ್ದು ತಪ್ಪು ಯಾವ್ದು ಸರಿ ಅನ್ನೋದು ನೆನಪಲ್ಲಿರಲಿ. ಇನ್ನೊಬ್ರು ತಪ್ಪು ಮಾಡ್ತಾರೆ ಅಂತ ನಾವು ತಪ್ಪು ಮಾಡೋಣ, ನೋ, ಹೋಗಬೇಡಿ, ಆ ಕೆಲಸ ಮಾಡಬೇಡಿ. ಬಿಕಾಸ್ ನಿಮ್ಮ ಒಂದು ದಿಸ್ ಬ್ಯೂಟಿಫುಲ್ ಲೈಫ್ ಇಲ್ಲಿವರೆಗೂ ಎಷ್ಟು ಬ್ಯೂಟಿಫುಲ್ ಆಗಿ ನೀವು ಕ್ಯಾರಿ ಮಾಡ್ಕೊಬಂದ್ರಿ. ನಿಮ್ಗಿಂತ ಸಣ್ಣವ್ರನ್ನ ನೋಡಿದಾಗ ನೀವು ಹೆಂಗೆ ಅವ್ರಿಗೆ ಗೈಡೆನ್ಸ್ ಮಾಡ್ತೀರಾ, ಆ ಥರ ಯಾಕೆ ನೀವು ಇರೋದಕ್ಕಾಗಲ್ಲ? ಅವ್ರಿಗೆ ಗೈಡ್ ಮಾಡೋದಕ್ಕಾಗತ್ತೆ, ನೀವು ಇರೋದಕ್ಕಾಗಲ್ವಾ? ಒಂದು ಹೀರೋ ಅಥವಾ ಹೀರೋಯಿನ್ ಅಂತ ಅಂದಾಗ ಅಲ್ಲಿ ಅವರಲ್ಲಿರೋ ಬೆಸ್ಟ್ ಕ್ವಾಲಿಟೀಸ್ನ ಮಾತ್ರ ನಾವು ತಗೊಳ್ಳೋದಕ್ಕೆ ಇಷ್ಟಪಡ್ತೀವಿ ಅಲ್ವಾ? ಯಾರು ವಿಲನ್ನ ವರ್ಷಿಪ್ ಮಾಡ್ತಾರ? ಯಾರು ವಿಲನ್ ಅಲ್ಲಿರೋ ಒಂದು ಬೆಸ್ಟ್ ಕ್ವಾಲಿಟೀಸ್ನ ತಗೊಳ್ತಾರ? ನೋ, ಆಗಲ್ಲ, ಬೇಡ. ಸೊ ಅಷ್ಟು ಬುದ್ಧಿ ಇರ್ಬೇಕಾದ್ರೆ ರಿಯಾಲಿಟಿ ಅಂತ ಬಂದಾಗ, ನಮ್ಮ ಲೈಫ್ ಅಂತ ಬಂದಾಗ ನಾವು ಯಾಕೆ ನೆಗೆಟಿವ್ನ ಚೂಸ್ ಮಾಡ್ತೀವಿ? ಯಾಕೆ ನಾವು ಕಷ್ಟದಕ್ಕೆ ಹೋಗ್ತೀವಿ? ಮೂವೀಸಲ್ಲೇ ಏನೋ ಒಂದು ಆಗ್ತಿರ್ಬೇಕಾದ್ರೆ ನಮಗೆ ಅನ್ನಿಸ್ತಾ ಇರತ್ತೆ ನಾವ್ ಹಿಂಗ್ ಹೋಗ್ಬಾರ್ದು, ಅಲ್ಲೇ ಕಾಣ್ತಾ ಇದೆ ಅವ್ರು ರಾಂಗ್ ಇದಾರೆ, ಈಸ್ ಅ ವಿಲನ್, ಇಸ್ ಮ್ಯಾನಿಪುಲೇಟಿಂಗ್, ಹಿಂಗಾಗ್ತಾರೆ ಹಂಗೆಲ್ಲ ಅನ್ಕೊಂತೀವಿ. ಬಟ್ ರಿಯಾಲಿಟಿ ನಮಗೆ ಗೊತ್ತಾಗ್ತಾ ಇರುತ್ತೆ. ಬಟ್ ಸ್ಟಿಲ್ ನಾವು ಯಾಕೆ ನೆಗೆಟಿವ್ನ ಚೂಸ್ ಮಾಡ್ತಾ ಇದೀವಿ? ನೋ, ಇಟ್ಸ್ ಲೈಕ್ ಇಟ್ಸ್ ಆಲ್ ಚಾಯ್ಸಸ್. ಮಿಸ್ಟೇಕ್ ಅಂತ ಅಲ್ಲ, ನಮ್ದೇ ಚಾಯ್ಸ್ ಆಗಿರುತ್ತೆ. ನಾವ್ ಇಲ್ಲಿ ಈ ತರ ಇದೀವಿ, ಈ ತರ ಮಾಡ್ತಾ ಇದೀವಿ ಅಂದ್ರೆ ಇದು ನಮ್ಮ ಪಾಸ್ಟ್ ಚಾಯ್ಸ್. ಪಾಸ್ಟ್ ಲೈಫ್ ಚಾಯ್ಸ್ ಅಲ್ಲ, ಪಾಸ್ಟ್ ಇಯರ್ಸ್ ಚಾಯ್ಸ್ ಆಗಿರುತ್ತೆ. ಸೊ ಇಟ್ಸ್ ಅ ಜರ್ನಿ, ಎಲ್ಲದು ಪಾರ್ಟ್ ಆಫ್ ಜರ್ನಿ. ಬಟ್ ಕ್ಯಾರಿ ಓನ್ಲಿ ಗುಡ್ ಥಿಂಗ್ಸ್. ಸೊ ಗೈಸ್, ಗ್ರೂಪ್ 2, ಐ ಹೋಪ್ ಒಂದು ಪ್ರಾಪರ್ ಗೈಡೆನ್ಸ್ ಸಿಕ್ಕಿದೆ ನಿಮಗೆ ಅಂತ. ಏನನ್ಸ್ತು ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ ಅಲ್ಲಿ. ಎಟ್ ಎನಿ ಮೂಮೆಂಟ್ ನಿಮ್ಗೆ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಅದನ್ನ ಲೈಫಲ್ಲಿ ಕ್ಲೈಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರಾಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರಾಯ್ತು ಗೈಸ್ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ಲರಿಗೂ ಟೇಕ್ ಕೇರ್. Love you all. Bye.